ಅದನ್ನೇ ಗಮನಿಸ್ಬೋದು. ನಾನು ನಿಮಗೆ ತೋರಿಸಿದ್ನಲ್ಲ ಇಲ್ಲಿ, ಈ ತರ 2 ಗಿಡದ ಮಧ್ಯೆ ಒಂದು ತೆಗ್ಗು. JCB ಸಿಕ್ಕಾಪಟ್ಟೆ ತೆಗ್ಗು ತೋಡಿದ್ವಿ, ಇವಾಗೆಲ್ಲ ಮತ್ತೆ ಹಾಕಿ ಮುಚ್ಚಿದೀವಿ. ಆಮೇಲೆ ಆ ತೆಗ್ಗಿಗೆ ನಳ ನೀರಾವರಿಯ ಒಂದು ನಳ ಇಲ್ಲಿದೆಯಲ್ಲ, ಈ ನಳ. ಸೊ ಹಾಗಾಗಿ ನೀರಿಲ್ಲಿ ಬೀಳ್ತಾ ಇರುತ್ತೆ. ಪ್ರತಿ 2 ಗಿಡದ ಮಧ್ಯೆ ಒಂದು ನಳ ಬೀಳ್ತಾ ಇರುತ್ತೆ ನೀರು. ನಾನು ಯಾವಾಗಲ್ಲಿ ವಾಲ್ ಆನ್ ಮಾಡ್ತೀನಿ, ಅದ್ರ ಜೊತೆ ದ್ರಾವಣಗಳನ್ನು ಕಳಿಸ್ಕೊಳ್ತೀನಿ ನಾನು. ನಮ್ಗೆ ಅಷ್ಟು ಜಾಗ ಟ್ರಂಚ್ಗಳು ಮಾಡೋದು, ಬಂಡ್ ಮಾಡೋದು, ಅಲ್ಲಿ ಆ ಮೆಥಡ್ ಇತ್ತು. ಅದನ್ನ ನಾನು ಇಲ್ಲಿ ತೆಗ್ಗು ಇಂಗು ಗುಂಡಿ ಮೆಥಡಲ್ಲಿ ನಾನು ಮಾಡಿದ್ದು. ಅಲ್ಲಲ್ಲಿ ನೋಡ್ಕೊಂಡು ನನಗೆ ಹೆಂಗ್ ಬೇಕೋ ಆ ತರ ಸುಧಾರಿಸಿದೀನಿ. ಈ ತರ ಇದು ಮಾವಲ್ಲಿ ಆರ್ಗ್ಯಾನಿಕ್ ಸರ, ಯಾಕಂದ್ರೆ ಇರೋದೇ ಇದು ಆರ್ಗ್ಯಾನಿಕ್ ತೋಟ, ಮತ್ತು KSOC ಇಂದ ಪ್ರಮಾಣಿತವಾಗಿದೆ. ನಮ್ಗಿಲ್ಲಿ ಅವೆಲ್ಲ ತಂದು ಹಾಕೋ ಅಗತ್ಯತೆಗಳು ಬೀಳಲ್ಲ. ಈ ನೇರಳೆನೆ ನಾನು ವಿಂಡ್ ಬ್ರೇಕರ್ ಆಗಿ ಯೂಸ್ ಮಾಡಿದ್ದೀನಿ. ನೇರಳೆಯಿಂದನೂ ಒಂದು ಅಲ್ಪ ಆದಾಯ ಇದೆ. ಅಭೇದ್ಯವಾದ ಕಗ್ಗತ್ತಲ ಖಂಡಗಳು, ದೊಡ್ಡ ದೊಡ್ಡ ಮರಗಳು, ಹಂಗೆಲ್ಲ ಇದೇ ಕಾಡು. ಬನ್ನಿ ಕಾಡೊಳಗಡೆ ಹೋಗೋಣ. ಈಗ ನಮ್ಮ ನಿಸರ್ಗದ ಬಾಲ್ಕನಿ, ನಾನು ನಿಸರ್ಗದ ಬಾಲ್ಕನಿ ಅಂತ ಹೆಸರಿಟ್ಟಿದ್ದೀನಿ. ಈ ಬಂಡೆಯ ಮೇಲೆ ನೋಡಿದ್ರೆ ಶಿವಲಿಂಗದ ಆಕಾರನೇ, ಮೇಲೆ ಇರೋದು ಲಿಂಗ, ಅಭಿಷೇಕ ಮಾಡೋದು ನೀರು ಹರ್ಕೊಂಡ್ ಬರುತ್ತಲ್ಲ ಈ ಬಗ್ಗೆ. ಪಕ್ಕದಲ್ಲಿ ಆದಿಶೇಷನ್ ಹೆಡೆ ಇದ್ದಂಗಿಲ್ವಾ, ಕಪ್ಪೆ ಚಿಪ್ಪಿಲ್ಗಿದೆ. ನಮ್ಮ ತೋಟಕ್ಕೆ ಯಾರೇ ಬಂದ್ರು ಎಲ್ಲ ತೋಟ ಎಲ್ಲ ತೋರಿಸಿದ್ಮೇಲೆ ಇದು ಒಂಥರ ಲಾಸ್ಟ್ ಫಿನಿಶಿಂಗ್ ಪಾಯಿಂಟ್. ಆ ಥರ ಅಲ್ಲಿಗೆ ಕರ್ಕೊಂಡ್ ಬರ್ತೀನಿ. ಇಲ್ಲಿ ನಿಸರ್ಗದ ಬಾಲ್ಕನಿ ಇವಾಗ ಈ ದಿಕ್ಕಿನಲ್ಲಿ ನೋಡಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಫೆವಿಸ್ಟಿಕ್ ಈ ತರ ಕೈಯಲ್ಲಿ ಹಿಡ್ಕೊಂಡು ಇದು ಅಂಟಿದೆ, ಗಟ್ಟಿಯಾಗಿದೆ, ಆ ತರ ಕಾಣಲ್ಲ. ಈ ಆಂಗಲ್ ಇಂದ ನೋಡಿ ನಿಸರ್ಗದ ಬಾಲ್ಕನಿ ಇನ್ನೊಂದು ತರ ಕಾಣುತ್ತೆ. 2 ಬಂಡೆಗಳ ಮಧ್ಯೆ ಮೊಸಳೆ ತರ ಕಾಣಲ್ಲ, 2 ಕ್ರೊಕೊಡೈಲ್ ಕ್ರಾಲಿಂಗ್ ಮಾಡಬೇಕು ಮೊಸಳೆ ತರ ಹೀಗೆ. ಬನ್ನಿ ಎಕ್ಸಿಟ್ ನೋಡಿ, ಪಕ್ಷಿ ಹಾರೋಯ್ತು ನೋಡಿ, ಈಗ ನೋಡಿ ಹಾರೋಯ್ತಲ್ವಾ, ಅದ್ಭುತ ಇದು ಅಲ್ವಾ. ಸೊ ಈ ಪಕ್ಷಿಗಳು ಇಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಜೌಗು ಪ್ರದೇಶ ಬೇಕು, ಸೂಸು ಮಣ್ಣು. ನನ್ನ ಹೆಸರು ಶ್ರೀಪಾದ್ ರಾಜ್ ಜಿ ಮುರುಡಿ, ಕೃಷಿಕ. ಆಚಾರ್ ತಿಮ್ಮಾಪುರದಲ್ಲಿ ನನ್ನ ತೋಟ ಇದೆ, ಮ್ಯಾದ್ನರಿ ಸನಿಹ ಬರುತ್ತೆ. ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಇರಕಲ್ಗಡ ಹೋಬಳಿಲಿ ಈ ಒಂದು ತೋಟ ಇದೆ. ಈ ಒಂದು ಅಗ್ರಿಕಲ್ಚರ್ ಫಾರ್ಮ್, ಸಮಗ್ರ ಕೃಷಿ ನಾನು ಏನು ಮಾಡ್ತಾ ಇದ್ದೀನಿ, ಸುಮಾರು ಮಾಡ್ತಾ 10 ವರ್ಷ ಆಯಿತು. ದಿಸ್ ಇಸ್ ಮೈ 10th ಇಯರ್ ಪ್ರೋಗ್ರೆಸ್ಸು. ತೋಟಕ್ಕೆ ಒಂದು ಹೆಸರು ಇಡಬೇಕಲ್ವ, ಹಾಗಾಗಿ ಶ್ರೀಪಾದ ರಾಜ ನನ್ನ ಹೆಸರು. ಶ್ರೀ ಫಾರ್ಮ್ ಅಂತ ಇಟ್ಟಿದ್ದೀನಿ. ಮಗಳು ಶ್ರೀಜ, ಮಗ ಶ್ರೀಕರ. ಸೊ ಹಾಗಾಗಿ ಶ್ರೀ ಫಾರ್ಮ್. ಅಲ್ಲಿ ಇದು ಬೆಳವಳ ನಾಡಿನ ಬದುಕು ಬೇಸಾಯ ಅಂತ ಹೇಳಿ ಅದರದ್ದು ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದೀವಿ. ನಮ್ಮ ಕಿಷ್ಕಿಂದ ಬೆಲ್ಟ್ ಕೊನೆಯ ಸೆರಗು ಇದು. ಎಲ್ಲಿ ನೋಡಿದರಲ್ಲಿ ಬಂಡೆಗಳು. ನಾವು ಎಲ್ಲಿ ತಾವು ಸಾವಯವ ಬೆಳಿತಾ ಇದ್ದೀರಾ? ಹೌದು, ಎಂಬುದು ಚಾಲೆಂಜೇ ಹೌದು. ಯಾಕಂದ್ರೆ ಇದು ಶ್ರೀ ಫಾರ್ಮ್ ನೈಸರ್ಗಿಕ ಕೃಷಿಯ ಜೀವ ವೈವಿಧ್ಯ ತಾಣ. ಇದು ನಾವು ನೈಸರ್ಗಿಕವಾಗಿ ತೋಟಗಾರಿಕೆ ಜೀವ ವೈವಿಧ್ಯ ತಾಣ ಆಗಿರ್ಲಿಲ್ಲ. ಬಂಜರು ನೆಲ, ಬರಡು ನೆಲ. ಹೋಗ್ತಾ ಗೊತ್ತಾಗುತ್ತೆ ಬರೀ ಬಂಡೆಗಳೇ ಆಗತ್ತೆ, ಕಲ್ಲುಗಳೇ ಆಗತ್ತೆ. ಎಲ್ಲಿ ಟ್ರ್ಯಾಕ್ಟರ್ ಟಿಲ್ಲರ್ ಹೊಡಿಬೇಕು, ಎಲ್ಲಿ ಎತ್ತಿನ ನೇಗಿಲು ಇಡಬೇಕು, ಎಲ್ಲಿ ನಾವು ಕೆಲಸ ಮಾಡಬೇಕು ಗುದ್ಲಿ ತಗೊಂಡು, ಆಗದೆ ಎಲ್ಲ ಕಡೆ ಬಂಡೆ. ಒಂದ್ ಸ್ವಲ್ಪ ಆ ಕಡೆ ಹೋದ್ರೆ ಬಂಡೆ. ಇರೋ ಒಂದು ಸಣ್ಣ ಜಾಗದಲ್ಲಿ ನಾವು ಬನ್ನಿ. ಇಲ್ಲಿ ತೆಂಗಿನ ತೋಟದಲ್ಲಿ ನೀವು ಇಲ್ಲಿ ಗಮನಿಸಬಹುದು, 2 ಗಿಡದ ಮಧ್ಯೆ ಇದು ಒಂದು 3.5 ಎಕರೆ ಇದೆ. ತೆಂಗು. ಈ ಒಂದೊಂದು ಪ್ಲಾಟ್ ಅಂದ್ರೆ ಒಂದು 4 ಪ್ಲಾಟ್ ಮಾಡಿದೀನಿ. ಈ ಪ್ಲಾಟ್ ಬರೀ ತೆಂಗು, ಮುಂದಿನ ಪ್ಲಾಟ್ ಅಲ್ಲಿ ತೆಂಗು ಮತ್ತು ಕರಿಬೇವು, ಅದ್ರ ಮುಂದಿನ ಪ್ಲಾಟ್ ಅಲ್ಲಿ ತೆಂಗು ಮತ್ತು ನಿಂಬೆ. ಈ ತರ ಸಣ್ಣ ಪುಟ್ಟ ಪ್ರಯೋಗಗಳು ಮಾಡ್ಕೊಂಡಿದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಹತ್ತಿರ ಆಯ್ತು ಅಂತ ಅನಿಸ್ತಿದೆ, ಬಟ್ ಬಯಲುಸೀಮೆ ಜಾಸ್ತಿ ಬಿಸಿಲಿರುತ್ತೆ, ಇಟ್ಸ್ ಓಕೆ. 30 ಅಡಿಗೆ ಹಾಕೋದೇ ಉತ್ತಮ. ನೀವು ಇಲ್ಲಿ ಕೆಳಗಡೆ ಗಮನಿಸ್ಬೋದು, ಇಲ್ಲಿ ನೋಡಿ ತೆಗ್ಗಲ್ಲಿ ನಿಂತಿದ್ದೀನಿ ನಾನು. ಈ ತೆಗ್ಗೇನಿದೆ ವಾಲ್ ಓಪನ್, ನಳ ನೀರಾವರಿ. ಹಾಗೆ 2 ಗಿಡದ ಮಧ್ಯೆ ಒಂದು ತೆಗ್ಗು. ಈ ತೆಗ್ಗು JCBಲೇ ಮಾಡಿರ್ತೀವಿ. ಆ ತೆಗ್ಗಲ್ಲಿ ಇಲ್ಲಿರ್ತಕ್ಕಂಥ ಸುಮಾರು ತರಗೆಲೆಗಳನ್ನು ಹಾಕೋದು, ಗೊಬ್ಬರಗಳನ್ನು ಹಾಕೋದು, ಟ್ರೈಕೋಡರ್ಮಾ, ಸೂಡೋಮೋನಾಸ್, ಹಿಮಿಗ್ರೋಜಿ, ನಮ್ಗೆ ಯಾವಾಗ ಏನೇನು ಅನುಕೂಲ ಆಗುತ್ತೆ, ಎರೆ ಜಲ, ಇಂಥವನ್ನೆಲ್ಲ ಈ ತೆಗ್ಗಲ್ಲಿ ಹಾಕೋದು. ತೆಂಗಿನ ಸುತ್ತಲೂ ಅಲ್ಲ, ಈ ತರ ನಾನೊಂದು ಈಸಿಯಾಗಿ ಮಾಡ್ಕೊಂಡಿದ್ದೀನಿ. ಇದನ್ನೇ ಅನುಕರಣೀಯ ಅಂತಲ್ಲ, ನಾನು ಇದನ್ನ ಹಿಂಗೆ ಕಂಡುಕೊಂಡಿದ್ದೀನಿ. ಈ ಬಗ್ಗೆ ನನ್ನ ಮಾದರಿ ಇದು. ಹಾಗೆ ನೀರು ಇಲ್ಲೇ ಕೊಡ್ತೀನಿ, ಗೊಬ್ಬರ ಇಲ್ಲೇ ಕೊಡ್ತೀನಿ. ಇದಕ್ಕೆ ಬೇಕಾ ಇದು ತಗೊಳುತ್ತೆ, ಇದಕ್ಕೆ ಬೇಕಾ ಇದು ತಗೊಳುತ್ತೆ. ಬುಡಕ್ಕೆ ಹಾಕಿ ನಂಗೆ ಲೇಬರ್ ನಿರ್ವಹಣೆ ಕಡಿಮೆ ಆಗಲಿ ಅಂತ ಇದನ್ನ ಮಾಡಿರೋದು. ಸುತ್ತರದು ಬುಡಕ್ಕೆ ಹಾಕಿದ್ರೆ ಜಾಸ್ತಿ ಪೋಷಕಾಂಶ ಸಿಗುತ್ತೆ, ಇನ್ನೂ ಚೆನ್ನಾಗಿ ಇಳುವರಿ ಬರ್ತದೆ. ದಟ್ ಈಸ್ ದೇರ್. ಬಟ್ ನಮಗೆ ಈಗ 500 ರೂಪೀಸ್ ಒಂದು ಲೇಬರು, 4 ಜನ ಲೇಬರ್ಗೆ 2000 ರೂಪಾಯಿ ಆಯಿತು. ವಾರಕ್ಕೊಂದ್ಸಲಿ ಬಂದರೆ ನನಗಿಲ್ಲಿ ಒಂದು 100 ತೆಂಗಿನಕಾಯಿ ತೊಗೊಂಡೋದ ಅಂತ ಹೇಳಿದ್ರೆ 3000 ರೂಪಾಯಿ ಕೊಡ್ತಾನೆ.
ನಂಗೆ ಒಂದು ದಿನಕ್ಕೆ 2,000 ರೂಪಾಯಿ ಕೊಡಬೇಕಾಗುತ್ತೆ. ಸೊ ಆ ಒಂದು ಕ್ಯಾಲ್ಕುಲೇಷನಲ್ಲಿ ಅವ್ರು ಒಂದ್ಸಲಿ ಇಲ್ಲಿ ಕೆಲಸ ಮಾಡಿಬಿಟ್ರೆ ಮುಗಿತಪ್ಪ, ಅಷ್ಟಕ್ಕಷ್ಟಕ್ಕೆ ಮೇಂಟೈನ್ ಆಗಿರಬೇಕು. ಇನ್ನು ಮುಂದೆ ಇನ್ನೂ ಬೆಳೆಯುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ, ಅವಾಗಿನ ಮಾಡ್ಕೋಬೋದು. ನಳ ನೀರಾವರಿ ಪದ್ಧತಿ ಮಾಡಿರೋದ್ರಿಂದ ದ್ರವ ರೂಪದ ದ್ರಾವಣಗಳನ್ನು ನಾನು ಆರಾಮಾಗಿ ಕಳಿಸ್ಬಿಡ್ಬೋದು. ಗೋಕೃಪಾಮೃತ ಕಳಿಸಿದ್ರೆ ಅಂತೂ ಅದನ್ನ ಕ್ಲೀನ್ ಆಗ್ಬಿಡುತ್ತೆ ಒಳಗಡೆ. ಸೊ ಹಾಗೆ ಮತ್ತೆ ಇಲ್ಲಿ ಒಂದು ಟ್ರ್ಯಾಕ್ಟರ್ ತೊಗೊಂಬಂದು ಗೊಬ್ಬರನೂ ಅಲ್ಲೇ ಹಾಕೋದು, ನೀರು ಅಲ್ಲೇ ಇರುತ್ತೆ, ತೇವಾಂಶನೂ ಇರುತ್ತೆ. ಸೊ ಕಲ್ಚರ್ ಮೇಂಟೈನ್ ಆಗ್ತಾ ಇರುತ್ತೆ. ಇದು ದಿಸ್ ಈಸ್ 5th ಇಯರ್. ಈ ತಾಕು ನಾ ಹೇಳಿದ್ನಲ್ಲ, ಒಂದೊಂದು ವರ್ಷಕ್ಕೆ ಒಂದೊಂದನ್ನ ರೈಸ್ ಮಾಡ್ಕೊಂಡ್ ಬಂದಿದ್ದೀನಿ. ಇದು 5ನೇ ವರ್ಷದ್ದು, ಅದು ಮುಂದೆ ಇರೋದು 4, ಅದು ಮುಂದೆ ಇರೋದು 3ನೇ ವರ್ಷ. ಆಲ್ರೆಡಿ ಚೆನ್ನಾಗಿ ಬರ್ತಾ ಇದೆ. ತೆಂಗಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ, ಅವರೇ ಬರ್ತಾರೆ. ನಮ್ದು ನ್ಯಾಷನಲ್ ಹೈವೇ ಹತ್ರ ಇದೆ ಇಲ್ಲಿಂದ ಕೇವಲ 2 ಕಿಲೋಮೀಟರ್ಗೆ. ಸೊ ಹಾಗಾಗಿ ಎಳ್ನೀರುಗಳು ತುಂಬಾ ಜನ ಬಂದು ತಗೊಂಡು ಹೋಗ್ತಾರೆ. ಅವರೇ ಒಂದು 2 ವೀಲರಲ್ಲೋ ಟಾಟಾ ಎಸಿಲೋ ಬರ್ತಾರೆ, ಹರ್ಕೊಂತಾರೆ, ಲೆಕ್ಕ ಹಾಕ್ತಾರೆ. ಹಾರ್ವೆಸ್ಟಿಂಗು ಇದು ನಂದು 2ನೇ ವರ್ಷ ಆಗ್ತಾ ಇರೋದು. ಖಂಡಿತ 4ನೇ ವರ್ಷ. ಇದು T/D ಅಂತ ಹೇಳಿ, ತಿಪ್ಟೂರ್ ಟಾಲ್ ಇಂಟು ಡ್ವಾರ್ಫ್ ಅಂತ ಹೇಳಿ ಆ ಒಂದು ವೆರೈಟಿ T/D. ಇದಕ್ಕಿಂತ ಒಳ್ಳೊಳ್ಳೆ ತಳಿಗಳಿವೆ, ಆದ್ರೆ ನಾವು ಅದನ್ನ ಆರೈಕೆ ಮಾಡ್ಬೇಕಾಗತ್ತೆ. ಇದು ಪರವಾಗಿಲ್ಲ, ಸ್ವಲ್ಪ ರಫ್ ಆಗಿ ನಮ್ಮ ನಿರ್ವಹಣೆ ಕೊರತೆ ಇದ್ರೂ ಚೆನ್ನಾಗಿ ಬರುತ್ತೆ. ಇಲ್ಲಿ ತುಂಬಾ ಜನ ಹರ್ಕೊಂಡು ಹೋಗಿದೆ. ನಿಮ್ಗೆ ಅಲ್ಲಲ್ಲಿ ಏನಪ್ಪಾ ಇಳುವರಿ ಇಲ್ಲ ಅನಿಸ್ಬೋದಲ್ಲ, ಹಾರ್ವೆಸ್ಟ್ ಆಗಿರುತ್ತೆ ಅದು. ಹಾಗಾಗಿ ಬಂದು ಸ್ವಲ್ಪ ಬೆಳೆಯೋಕ್ಕಿಲ್ಲ, ಸುತ್ತಮುತ್ತಲು ತುಂಬಾ ಜನ ಎಳ್ನೀರವ್ರು ಇದ್ದಾರೆ, ಬರ್ತಾರೆ, ಹರ್ಕೊಳ್ತಾರೆ, ಲೆಕ್ಕ ಹಾಕ್ತಾರೆ, ಫೋನ್ ಪೇ ಮಾಡ್ತಾರೆ. ನಾನು ಇಲ್ಲಿ ಬರೋ ಅಗತ್ಯನೂ ಇರಲ್ಲ, ಕ್ಯಾಮ್ರಾಗಳಿವೆ. ಆಮೇಲೆ ಇಲ್ಲೇ ಇರೋ ಲೇಬರ್ ರಿಕ್ವೆಸ್ಟ್ ಮಾಡಿರ್ತೀನಿ, ಇವೆಲ್ಲ ಹರಿದಿರೋದು ಮುಗಿಸ್ಬಿಟ್ಟು ಒಂದು ಟಾರ್ಪಲ್ ಮೇಲೆ ಸಾಲಿಗೆ ಇಡ್ತಾರೆ, ಒಂದು ಫೋಟೋ ತೆಗಿತಾರೆ, ಗಾಡಿದು ಹಾಕ್ಬೇಕು, ಅದನ್ನೂ ಒಂದು ಫೋಟೋ ಹಾಕ್ತಾರೆ. ನಾನು ಇಲ್ಲಿ ಬಂದು ನಿಂತ್ಕೊಂಡು ಉಸ್ತುವಾರಿ ಮಾಡೋದಿಲ್ಲ, ಅಷ್ಟು ಸೋಂಬೇರಿಗಳು ನಾವು. ಹಾಗಾಗಿ ಅದು ಈಸಿ ಹಾರ್ವೆಸ್ಟ್. ಆದರೆ ಇನ್ನೊಂದು ಮಾತು ಹೇಳ್ತೀನಿ, ಒಂದು ತೆಂಗಿನ ಗಿಡಕ್ಕೆ ನಾವು ಏನು ನೀರು ನಾವು ಕೊಡ್ತೀವಲ್ಲ, ಆ ತೆಂಗಿನ ಗಿಡ ಕೊಡೋ ನೀರಲ್ಲಿ ನಾವು ಆರಾಮಾಗಿ 25ರಿಂದ 30 ಮಾವಿನ ಗಿಡನ ಮೇಂಟೈನ್ ಮಾಡ್ಬೋದು. ಹೌದು. ಇದು 4ನೇ ವರ್ಷ 5ನೇ ವರ್ಷಕ್ಕೆ T/D ಶುರುವಾಗುತ್ತೆ. DJ ತಳಿಗಳಿವೆ, ಬೇರೆ ಬೇರೆ ತಳಿಗಳಿವೆ, ಗಂಗಗೊಂಡಮ್ಮು, ಕಪ್ಪಾಡಮ್ಮು, ಆ ಥರದ್ದೆಲ್ಲ. ಸೊ ಸುಧಾರಿತ ತಳಿಗಳಲ್ಲಿ 2 ವರ್ಷಕ್ಕೆ ಬರುತ್ತೆ ಅಂತಾರೆ. ಬಟ್ ಅಷ್ಟು ಪ್ರಮಾಣದ ಪೋಷಕಾಂಶ, ನೀರು, ಜಾಗ ಬೇಕಾಗತ್ತೆ. ಸೊ ಹಾಗಾಗಿ ಅಷ್ಟೆಲ್ಲ ಖರ್ಚು ಮಾಡಿ ಆ ಒಂದು ತಗೊಳ್ಳೋ ಬದಲು ಇದು ಪರವಾಗಿಲ್ಲ, ಹೆಚ್ಚು ಕಮ್ಮಿ ನಿರ್ವಹಣೆ ಮಾಡಿ ಒಂದು ಹೆಚ್ಚು ಕಮ್ಮಿ ಆದಾಯ. ಇಲ್ಲಿ ನೀವು ಅದನ್ನೇ ಗಮನಿಸ್ಬೋದು, ನಾನು ನಿಮಗೆ ತೋರಿಸಿದ್ನಲ್ಲ, ಇಲ್ಲಿ ಈ ತರ 2 ಗಿಡದ ಮಧ್ಯೆ ಒಂದು ತೆಗ್ಗು, JCB ಸಿಕ್ಕಾಪಟ್ಟೆ ತೆಗ್ಗು ತೋಡ್ರಿದ್ವಿ, ಇವಾಗೆಲ್ಲ ಮತ್ತೆ ಹಾಕಿ ಮುಚ್ಚಿದೀವಿ. ಆಮೇಲೆ ಆ ತೆಗ್ಗಿಗೆ ನಳ ನೀರಾವರಿಯ ಒಂದು ನಳ ಇಲ್ಲಿದೆಯಲ್ಲ, ಈ ನಳ. ಸೊ ಹಾಗಾಗಿ ನೀರು ಇಲ್ಲಿ ಬೀಳ್ತಾ ಇರುತ್ತೆ. ಪ್ರತಿ 2 ಗಿಡದ ಮಧ್ಯೆ ಒಂದು ನಳ ಬೀಳ್ತಾ ಇರುತ್ತೆ ನೀರು. ನಾನು ಯಾವಾಗಲ್ಲಿ ವಾಲ್ ಆನ್ ಮಾಡ್ತೀನಿ, ಅದ್ರ ಜೊತೆ ದ್ರಾವಣಗಳನ್ನು ಕಳಿಸ್ಕೊಳ್ತೀನಿ ನಾನು, ನಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ. ಮಳೆಗಾಲದಲ್ಲಂತೂ ಬೇಕಾಗಲ್ಲ. ಸೊ ತೆಗ್ಗಿನ ಏರಿಯಾದಲ್ಲೇ ಇದನ್ನು ಮಾಡಿದ್ದೀನಿ. ಇದ್ರ ಮುಂದೆ ನಾಲೆ ಇದೆ, ಎಲ್ಲೂ ನೀರು ನಿಂತ್ಕೊಳ್ದೇ ಇರೋ ತರ ನೀರು ಬರಬೇಕು. ಇದು ಟ್ರೆಂಚ್ ಕಮ್ ಬಂಡ್ ಮೆಥಡ್ ಅಂತ ನಾನು ವಿಶ್ವೇಶ್ವರ ಸಜ್ಜನವ್ರ ತೋಟದಲ್ಲಿ ಗಮನಿಸಿದ್ದೆ, ಕೂಡ್ಲಿಗಿ ಹುಲಿಕೆರೆ. ಅಲ್ಲಿ ಅಂತ ಹೇಳಿದ್ರೆ ಒಂದಷ್ಟು ಜಾಗ ಟ್ರಂಚ್ಗಳು ಮಾಡೋದು, ಬಂಡ್ ಮಾಡೋದು, ಅಲ್ಲಿ ಆ ಮೆಥಡ್ ಇತ್ತು. ಅದನ್ನ ನಾನು ಇಲ್ಲಿ ತೆಗ್ಗು ಇಂಗು ಗುಂಡಿ ಮೆಥಡಲ್ಲಿ ನಾನು ಮಾಡಿದ್ದು. ಅಲ್ಲಲ್ಲಿ ನೋಡಿಕೊಂಡು ನನಗೆ ಹೆಂಗೆ ಬೇಕೋ ಆ ಥರ ಸುಧಾರಿಸಿದ್ದೀನಿ. ಈ ಥರ ತುಂಬ ರೇರೆಸ್ಟ್ ಆಫ್ ದಿ ರೇರ್ ಜನ ಹಿಂಗೆ ಮಾಡಿರೋದು. ಆಮೇಲೆ ಇದನ್ನ ಮಾಡಿದ್ರೆ ಹಿಂಗೆ ಮಾಡಬೇಕು ಅಂತ ಹೇಳ್ತಿಲ್ಲ, ಸುತ್ತಲೂ ಪೋಷಕಾಂಶ ಕೊಟ್ಟರೆ ಬೆಟರ್. ಅದು ನನಗೆ ಲೇಬರ್ ನಿರ್ವಹಣೆಗೆ ನಾನು ಇದನ್ನು ಮಾಡಿದ್ದೀನಿ. ಯಾಕಂದರೆ ಅದ್ರದ್ದು ಟರ್ಷರಿ ರೂಟ್ಸ್ ಆ ಕ್ಯಾನೋಪಿ ಕೆಳಗಡೆ ಇಲ್ಲಿ ಬರುತ್ತೆ, 2 ಗಿಡದ ಮಧ್ಯೆ ಒಂದು ಇಂಗು ಗುಂಡಿ. ಹಾಗಾಗಿ ಇಲ್ಲಿ ಮಾತ್ರ ನೀರು ಕೊಡ್ತಾ ಇದ್ದೀನಿ. ಅದಕ್ಕೆ ಏನು ತೇವಾಂಶ ಬೇಕು ಒಂದು ಲೆಕ್ಕಕ್ಕೆ ಇರುತ್ತೆ, ಇಳುವರಿನೂ ಒಂದು ಲೆಕ್ಕಕ್ಕೆ ಸಿಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ, ಇಳುವರಿನೂ ಒಂದು ಲೆಕ್ಕಕ್ಕೆ ಸಿಗುತ್ತೆ, ಸಾಕು. ಮೊದಲು ಮಾಡಿದ್ದೆ, ಸ್ಟಾರ್ಟಿಂಗ್ 1-2 ವರ್ಷ ಎಲ್ಲ ಮಾಡಿದ್ದೀನಿ. ಶೇಂಗಾ ಹಾಕಿದ್ದೀನಿ, ಅಲಸಂದೆ ಹಾಕಿದ್ದೀನಿ. ಆಮೇಲೆ ಏನಾಗುತ್ತೆ, ನಾವು ಟ್ರ್ಯಾಕ್ಟರ್ ವರ್ಕ್ ಮಾಡಿದ್ರೆ ಬೇರೆ ಹರಿದೋಗುತ್ತೆ. ಒಂದು 3-4 ವರ್ಷ ಆದಮೇಲೆ ತೆಂಗು ಮಧ್ಯೆ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳನ್ನ ತೊಗೊಂಬರೋದು ಯೋಗ್ಯ ಅಲ್ಲ. ಆ ಪ್ರೆಸ್ ಆಗ್ಬಿಡುತ್ತೆ, 4 ಟನ್ ಇರುತ್ತೆ ಟ್ರ್ಯಾಕ್ಟ್ರು. ಅಷ್ಟು ಮಣ್ಣಿನ ಮೇಲೆ ಹೋದರೆ ಪ್ರೆಸ್ ಆಗಲ್ವ, ಪ್ಯಾಕ್ ಆಗಲ್ವ ಅದು. ಹಾಗಾಗಿ ಟ್ರ್ಯಾಕ್ಟರ್ ವರ್ಕ್ ಆಗುತ್ತೆ ಅಂಥೇಳಿ ಬೇರೆ ಅದನ್ನು ಹಾಕಿಲ್ಲ. ಆಮೇಲೆ ಇದು ಸ್ವಲ್ಪ ಹತ್ತಿರ ಆಗಿರೋದ್ರಿಂದ ಅಡ್ಜಸ್ಟಬಲ್. ತೆಂಗು ಮಧ್ಯೆ ಬಾಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಮುಂದಿನ ಹಂತಗಳಲ್ಲಿ ಖಂಡಿತ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಪಕ್ಷಿಗಳು, ಹಿಕ್ಕೆಗಳೆಲ್ಲ ಇದೆ, ಬಿಳಿ 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 ಹಿಕ್ಕೆಗಳು. ಸಾಕಷ್ಟು ಪಕ್ಷಿಗಳು ಇಲ್ಲಿ ಕೂತಿರ್ತವೆ. ಅಲ್ಲಿ ಕೆರೆಯಿಂದ ಬಂದು ಸೀದಾ ಇಲ್ಲೇ ಬಂದು ಕೂತಿರ್ತಾವೆ ಅವು. ಸೊ ಹಾಗಾಗಿ ಅದರದ್ದು ಈಗ ಒಂದು ಗುಬ್ಬಚ್ಚಿ ಒಂದು ಮರದ ಮೇಲೆ ಕೂತ್ಕೊಂಡು 1 ಗ್ರಾಮ್ ಹಿಕ್ಕೆ ಹಾಕ್ತು ಅಂದ್ಕೊಳ್ಳಿ, ಒಂದು ದಿನಕ್ಕೆ 300 ದಿನಕ್ಕೆ ಎಷ್ಟಾಯಿತು ಅಲ್ವಾ? ಒಂದು ಗುಬ್ಬಚ್ಚಿದ್ ನಾ ಹೇಳ್ತಾ ಇರೋದು. ಹತ್ತಾದರೆ ಬೇರೆ ಬೇರೆ ಪಕ್ಷಿಗಳು ಬಂದರೆ ಅಷ್ಟೇ ಸಾಕು ನನಗೆ. ಒಂದು ಲೆಕ್ಕಕ್ಕೆ ಅಲ್ಲಿ ನೋಡಿ ಇಳುವರಿ ಎಷ್ಟು ಚೆನ್ನಾಗಿ ಬಂದಿದೆಯಪ್ಪ, ನಾನು ಏನು ಕೊಟ್ಟಿದ್ದೀನಿ, ಏನು ಮಾಡಿದ್ದೀನಿ, ಅದಕ್ಕೆ ಯಾವುದೋ ಒಂದು ಲೆಕ್ಕಕ್ಕಿದೆ. ಇನ್ನೂ ಜಾಸ್ತಿ ನೀರು ಕೊಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ಅದಕ್ಕೆ ಆದಂಥ ಖರ್ಚಾಗುತ್ತೆ, ಲೇಬರ್ ನಿರ್ವಹಣೆ ಆಗುತ್ತೆ, ಜಾಸ್ತಿ ನೀರು ಬೇಕು, ಜಾಸ್ತಿ ಮೇಂಟೈನ್ ಮಾಡಬೇಕು.
ಅಲ್ಲಿ ನೋಡಿ ಅಲ್ಲೂ ಚೆನ್ನಾಗಿದೆ. ಸ್ವಲ್ಪ ಬರಂಗೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಎಳೆದು ಬರ್ತದೆ. ನಮ್ಗೆ ಅಮೌಂಟ್ ಬಂದರೆ ಆಯ್ತಲ್ಲ. ಎಳ್ನೀರು ಸೇಲ್ ಆಗ್ತಿದೆ ಇವಾಗ. ಒಂದು ಸ್ವಲ್ಪ ಆದಾಯ ಅನ್ನೋದು ಇವಾಗ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಸಂಪೂರ್ಣ ತೋಟ ತೆಂಗೆ ಮಾಡ್ಬೇಕನ್ನೋದಿಲ್ಲ. ತೆಂಗು ಇರಬೇಕು, ಒಂದು ಪೋರ್ಷನಲ್ಲಿ ಇರಬೇಕು. ಮುಖ್ಯವಾಗಿ ಇದನ್ನೇ ಮಾಡಿಕೊಂಡ್ರೆ ಬಹಳ ನೀರು, ಬಹಳ ಮೇಂಟೆನೆನ್ಸ್ ಬೇಕಾಗುತ್ತೆ. ಒಂದು ಪೋರ್ಷನ್ ಇದ್ದರೆ ನಡೆಯುತ್ತೆ. ಆ ಮೇಂಟೆನೆನ್ಸಲ್ಲೇ ಈ ಮೇಂಟೆನೆನ್ಸು ಸಿಂಪಲಾಗಿ ಆಗೋಗುತ್ತೆ. ನೀವಲ್ಲಿ ಗಮನಿಸ್ಬೋದು ಗಾಳಿ ತಡೆಗಳು. ಸೊ ತೆಂಗಿನ ತೋಟದ ಸುತ್ತಲೂ ನಾನು ನೇರಳೆಯ ಗಾಳಿ ತಡೆ ಮಾಡಿದ್ದೀನಿ. ಇಲ್ಲಿ ಗಾಳಿ ತುಂಬ ಜಾಸ್ತಿ ಬರುತ್ತೆ. ನಾವು ಭೂಮಿ ಆಯ್ಕೆನೂ ಹಾಗೆ ಮಾಡ್ಕೋಬೇಕು. ತೆಗ್ಗಿನ ಪ್ರದೇಶದಲ್ಲಿ ತೆಂಗು ಹಾಕೊಳ್ಳೋದ್ರಿಂದ ಇದು ತೆಂಗು ನೋಡಿ ಸೀದಾ ಹಿಂಗೆ ಬರುತ್ತೆ, ಹಿಂಗೆ ಕೈ ಚಾಚ್ಕೊಂಡಿರುತ್ತೆ ಅಗ್ಗಲವಾಗಿ. ಹಾಗಾಗಿ ಇಲ್ಲಿ ಬಯಲ್ಸಿ ಮೇಲೆ ಬರೋ ಗಾಳಿ ಭಯಂಕರ. ಪಲ್ಸರ್ ಬೈಕ್ನ ಬೀಳಿಸೋ ಅಷ್ಟು ಬರುತ್ತೆ ಇಲ್ಲಿ ಜೋರಾಗಿ. ಆಲ್ರೆಡಿ ಆಗಿವೆ ಅವೆಲ್ಲ. ಆ ಟೈಮಲ್ಲಿ ಖಂಡಿತ ಇಲ್ಲಿ ಆಗಿದೆ. ಇಲ್ಲಿ ಬೈಕ್ ಸ್ಟ್ಯಾಂಡ್ ಹಾಕಿದ್ದೀನಿ, ಬಿದ್ದೋಯ್ತು. ಯಾಕೆಂದರೆ ಗಾಳಿ ಹಂಗೆ ಬಂತು. ಓಪನ್, ಇದು ಭಾರಿ ಓಪನ್. ಇದು ಹೆಂಗೆ ಬರುತ್ತೆ ಅಂದರೆ ಗಾಳಿ ಹಂಗೆ. ಹಾಗಾಗಿ ಸೊ ಹಂಗಾಗಿ ನಾವು ಗಾಳಿ ತಡೆ ಮಾಡಬೇಕಾಗುತ್ತೆ. ಇದು ನಮ್ಮ ಸೀತಾಫಲದ ತೋಟ. ಇದು ನೀರು ಬೇಕಿರುವ ತಾಕು, ಇದು ನೀರು ಬೇಡದ ತಾಕು. ಹಾಗಾಗಿ ಅದು ಇರಲಿ, ಇದು ಇರಲಿ, ಎಲ್ಲ ಇರಲಿ. ಸಮಗ್ರ ಕೃಷಿ ಬ್ಯೂಟಿನೇ ಅಲ್ಲಿ. ಎಲ್ಲ ಥರ ಎಲ್ಲ ಬಗೆಯನ್ನು ನಾವು ಅಳವಡಿಸ್ಕೊಂಡು ಪೋಣಿಸ್ಕೊಂಡು ತೋಟ ಕಟ್ಕೊಂಡು ಹೋಗಬಹುದು. ಇಲ್ಲಿ ಅಲ್ಲಲ್ಲಿ ಹೋಗಿರೋದ್ರಲ್ಲಿ ನಾನು ಬೇಲ ಹಾಕಿದ್ದೀನಿ. ಬೇಲ ಕೂಡ ಬರ ಆಧಾರಿತ. ಮುಂದಿನ ದಿನಮಾನಗಳಲ್ಲಿ ಹೌದು ಈ ಕಡೆ ಬೇಲ ಆರಾಮಾಗಿ ಬರುತ್ತೆ. ಅದನ್ನು ನಾನು ಮುಖ್ಯ ಬೆಳೆಯಾಗಿ ಕನ್ವರ್ಟ್ ಮಾಡೋಣ ಅಂತ ಎಲ್ಲೆಲ್ಲಿ ಒಗ್ಗರಣೆ ಆಗಿದೆ ಅಲ್ಲಿ ಬೇಲ ಹಾಕ್ತಾ ಇದ್ದೀನಿ. ಬಿಲ್ವನು ಹಾಕೋ ಇದಿದೆ. ಇದು ನೋಡಿ, ಇದು ಕೇಸರ್ ಮಾವಿನ ತಳಿ. ಇದು ಮುಖ್ಯ ತಾಕು. ಹಾರ್ವೆಸ್ಟಿಗೆ ಬಂದಿದೆ. ಇನ್ನು 8 ದಿನ ಆಲ್ರೆಡಿ ಸಹಜ ಸಮೃದ್ಧ ಸಂಸ್ಥೆಯವರು ಮಾತಾಡಿದ್ದಾರೆ, ಅವ್ರಿಗೆ ಹೋಗುತ್ತೆ. ಇದು ಒಳ್ಳೆ ಪ್ರೈಮ್ ರೇಟ್ ಕೂಡ ಕೊಡ್ತಾರೆ. ಇದು 4 ಇಯರ್ಸ್ ಮಾವು. ಆ ತೆಂಗು ನೋಡಿ 5 ವರ್ಷಕ್ಕೆ ಶುರು ಆಗುತ್ತೆ. ಇದು ಮಾವು ಈ ಥರದ್ದು ಒಂದು ತೆಂಗಿನ ಮರದಲ್ಲಿ ನಾವು ಹೆಚ್ಚು ಕಮ್ಮಿ ಇಲ್ಲಿದೆ ನೋಡಿ, ನಾವು ಹೆಚ್ಚು ಕಮ್ಮಿ 25ರಿಂದ 30 ಗಿಡ ಒಂದು ತೆಂಗಿನ ಗಿಡದ ನೀರಿನಲ್ಲಿ ಇಷ್ಟು ಗಿಡ ಬೆಳಿಬೋದು. ಕಂಪೇರ್ ಟು ತೆಂಗು ಇದು ವರ್ಷಕ್ಕೊಂದ್ಸತಿ ಒಳ್ಳೇದು ಕೊಡುತ್ತೆ. ಅದು ನಮಗೆ ಅವಾಗ ಅವಕಲ್ಪ ವೃಕ್ಷ ಕೊಡ್ತಾ ಇರುತ್ತೆ. ಇದು ವರ್ಷಕ್ಕೊಂದ್ಸತಿ ಒಳ್ಳೆ ಬೆಳೆ ಕೊಡುತ್ತೆ. ಈ ಥರ ಇದು ಮಾವಲ್ಲಿ ಆರ್ಗ್ಯಾನಿಕ್ ಸರ. ಯಾಕಂದ್ರೆ ಇರದೇ ಇದು ಆರ್ಗ್ಯಾನಿಕ್ ತೋಟ ಮತ್ತು KSOC ಇಂದ ಪ್ರಮಾಣಿತವಾಗಿದೆ. ನಮ್ಗಿಲ್ಲಿ ಅವೆಲ್ಲ ತಂದು ಹಾಕೋ ಅಗತ್ಯತೆಗಳು ಬೀಳಲ್ಲ, ಬೇಕಿಲ್ಲ. ಮಾವು ಕಡಿಮೆ ಅಂತಾರೆ. ಹೌದು, ಖಂಡಿತ. ಅದು ಮಾವು ಕಡಿಮೆ ಆಗೋಕ್ಕೂ ಅನೇಕ ಕಾರಣ ಇದೆ. ಅಡ್ಡ ಮಳೆ ಬಂತು, ಯಾವಾಗ ಅದು ಹೂ ಬಿಡಬೇಕು ಅವಾಗ ಜೋರಾಗಿ ಮಳೆ ಬಂತು, ಅವಾಗ ಚಿಗುರು ಬಿಡ್ತು. ಇಲ್ಲಿ ನಮ್ಮಲ್ಲಿ ಏನೋ ಸ್ವಲ್ಪ ಚೆನ್ನಾಗಿ ಬಂದಿದೆ. ನಮ್ಮ ನಿರ್ವಹಣಾ ವಿಧಾನ ಇರಬಹುದು ಅಥವಾ ಏನೂ ಮಾಡದ ವಿಧಾನಗಳಿರಬಹುದು. ಸೊ ಹಾಗಾಗಿ ನೋಡಿ, ನಾವು ಫಲ ತುಂಬಿರೋ ತೋಟದಲ್ಲಿ ಅಡ್ಡಾಡಿದ್ರೆ ಒಳ್ಳೆ ಸ್ವರ್ಗಲೋಕದಲ್ಲಿ ಅಡ್ಡಾಡ್ತಿದ್ದೀನಪ್ಪ ಅನ್ನೋ ಥರ ಅನಿಸುತ್ತೆ. ಯಾರಿಗ್ರಿ ಇಷ್ಟ ಆಗಲ್ಲ? ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗಿದೆ ಇದು. ನಾನು ಹಾಕಿರೋ ಗಿಡ ಇಷ್ಟು ಚೆನ್ನಾಗಿ ಫಲ ಕಾಣಿಸ್ತಿದೆ. ಸೊ ಹಾಗಾಗಿ ಖುಷಿ ಆಗುತ್ತೆ. ಮತ್ತು ಆದಾಯ, ನಾನೊಬ್ಬ ಸ್ಟ್ಯಾಂಡ್ ಆದರೆ ನನ್ನನ್ನು ಗಮನಿಸೋರು ಅನೇಕ ಜನಕ್ಕೂ ಒಂದು ಉತ್ಸಾಹ ಬರುತ್ತೆ. ಇಲ್ಲಿ ಏನು ಅಂತ ನೀರು ಬೇಡದ ತಾಕಿದು. ಫಲ ಬಿಟ್ಟಾಗ ಸ್ವಲ್ಪ ನಾವು ಜಾಸ್ತಿ ನೀರು ಕೊಡಬೇಕಾಗುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, ಪ್ರತಿ ಗಿಡದ ಕೆಳಗಡೆ ಒಂದೊಂದು ಅಳ ಮಾಡಿದ್ದೀನಿ. ಈ ಟೈಮಲ್ಲಿ ಮಾತ್ರ ನೀರು ಕೊಡ್ತೀನಿ, ಆಮೇಲೆ ಮರ್ತಾ ಬಿಡ್ತೀನಿ. ಮಳೆಗಾಲದಲ್ಲಿ ನೀರು ಬರ್ತಾ ಇರುತ್ತೆ, ಇಲ್ಲೇನು ಅಷ್ಟು ಕೇರ್ ಮಾಡಲ್ಲ. ಸ್ವಲ್ಪ ಹೂ ಆದ್ಮೇಲಿಂದ ಇಲ್ಲಿ ಇಂಟ್ರೆಸ್ಟ್ ತಗೊಳ್ತೀನಿ. ಕೇಸರು, ದಶಹರಿ, ಬೇನಿಶಾನು 3 ತಳಿ ಸಪ್ರೇಟು. ಕೇಸರು, ದಶಹರಿ, ಬೇನಿಶಾನು ಇವು 3 ನಮ್ಮ ಕೊಪ್ಪಳದ ಟೆಂಪ್ರೇಚರ್ಗೆ ಸೂಟೇಬಲ್. ಬೇರೆ ತಳಿಗಳನ್ನು ಹಾಕಿದ್ರೆ ಬರ್ತವೆ, ಆ ಪ್ರಮಾಣದ ಟೆಕ್ಸ್ಚರು, ಈಲ್ಡು ಎಕ್ಸ್ಪೆಕ್ಟಬಲ್ ಇರಲ್ಲ. ಸೊ ಹಾಗಾಗಿ ಇದು ಓಕೆ. ಆಮೇಲೆ ಇಲ್ಲಿ ನೀವು ಗಮನಿಸಬಹುದು ಗಾಳಿ ತಡೆ. ಗಮನಿಸಿ ಇಲ್ಲಿ, ಈಗ ಪಾಲಿ ಹೌಸಲ್ಲಿ ಹೆಂಗೆ ಎಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ. ಹಾಗಾಗಿ ಈ ಗಾಳಿ ತಡೆಗಳು ಬಹಳ ಇಂಪಾರ್ಟೆಂಟು. ಈ ನೇರಳೆನೆ ನಾನು ವಿಂಡ್ ಬ್ರೇಕರ್ ಆಗಿ ಯೂಸ್ ಮಾಡಿದ್ದೀನಿ. ನೇರಳೆಯಿಂದನೂ ಒಂದು ಅಲ್ಪ ಆದಾಯ ಇದೆ. ಬಟ್ ಇವು ಇದು ಫಾರೆಸ್ಟ್ ಇರ್ತಕ್ಕಂಥ ನೇರಳೆ. ಯಾಕಂದ್ರೆ ಒಡ್ಡ ಮೇಲೆ ಹಾಕಿದ್ದೀನಿ, ಡ್ರಿಪ್ ಇಲ್ಲ, ಆ ಡ್ರಾಟ್ ಲೆವೆಲಲ್ಲೇ ಬರಬೇಕು. ಹಾಗಾಗಿ ಈಲ್ಡಿಂಗ್ಕಿಂತ ಇದು ಬಯೋಮಾಸ್ ಇಂಪಾರ್ಟೆಂಟು. ತೆಂಗುಗೂ ಗಾಳಿ ತಡೆ ಆಯಿತು, ಮಾವಿಗೂ ಗಾಳಿ ತಡೆ ಆಯಿತು. ಈ ಥರ ಪ್ರತಿಯೊಂದು ತಾಕಿಗೂ ನಂದು ಒಂದು ಬಯೋಮ್ಯಾನ್ಸ್ ಲೈವ್ ಫೆನ್ಸಿಂಗ್ ಇದೆ, ವಿಂಡ್ ಬ್ರೇಕರ್ಸ್ಗಳಿವೆ. ಒಂದು ಪ್ರಮಾಣದಲ್ಲಿ ಹಣ್ಣು ಬರುತ್ತೆ. ಈ ಹಣ್ಣನ್ನು ತಿನ್ನಕ್ಕೆ ಅನೇಕ ಪಕ್ಷಿಗಳು ಬರುತ್ತೆ. ಪಕ್ಷಿ ನೋಡೋಕ್ಕೆ ಜನರು ಬರ್ತಾರೆ. ಆ ಜನರು ನನ್ನ ಮೌಲ್ಯವರ್ಧನೆ ಉತ್ಪನ್ನಗಳನ್ನು ಬಂದು ತೊಗೊಂಡು ಹೋಗ್ತಾರೆ. ಇಲ್ಲಿ ಹಣ್ಣು ಮಾರೋರು ಒಂದಷ್ಟು ಜನ ಬಂದು ಅದು ಹಣ್ಣು ಹೆಂಗೆ ಇರಲಿ ಒಂದು ಒಳ್ಳೆ ಮೊತ್ತ ಕೊಟ್ಟು ತೊಗೊಂಡು ಹೋಗ್ತಾರೆ, ಆರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ನಾವೇ ಹರಿಯೋದು, ಪ್ಯಾಕ್ ಮಾಡೋದು, ಆ ಟೆನ್ಷನ್ ಇಲ್ಲ. ತೋಟಗಾರಿಕೆಯಲ್ಲಿ ಅದೊಂದು ಬ್ಯೂಟಿ ಅದು.
ನಾವು ಹೆಂಗೆ ಮಾಡಿದ್ರು ಒಂದು ಲೆವೆಲಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಗಮನ ಇರಬೇಕು ಅಷ್ಟೇ, ಮಾಡ್ಕೊಂಡು ಹೋಗ್ಬೇಕು, ಅದು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಆದಷ್ಟು ಕಡಿಮೆ ಕೆಲಸ, ಲೇಬರ್ ಲೆಸ್ ಆ್ಯಕ್ಟಿವಿಟಿಗಳು ಮಾಡಿಕೊಂಡು ಹೋಗ್ಬೇಕು. ಇವೆಲ್ಲ ನಮ್ಮ ಕರಡೆ ಪಂದ ಕೆಲಸಗಳು ಇಲ್ಲೆಲ್ಲ ಏನು ಬಿದ್ದಿದೆಯಲ್ಲ ಅಲ್ಲಿಷ್ಟು ಇಲ್ಲಷ್ಟು. ಬಟ್ ಗೋಡಂಬಿಗೆ ಬರೋಷ್ಟು ಇಲ್ಲಿಗೆ ಬರಲ್ಲ. ಅದು ಮಾವು ಫುಲ್ಲು ಹಣ್ಣಾದ್ಮೇಲೆ ಬರುತ್ತೆ. ಮಾವು ಕಾಯಿ ಇದ್ದಾಗ ಅಷ್ಟು ಕಾಟ ಕೊಡಲ್ಲ. ಇಲ್ಲಿ ನೋಡಿ ಚಿಕ್ಕ ಗಿಡ, ಅಲ್ಲಲ್ಲೇ ನಾವು ಈ ಥರ ಫೆರಮೋನ್ ಟ್ರ್ಯಾಪ್ ಮಾಡಿರ್ತೀವಿ. ಮೋಹಕ ಬಲೆ, ಅದು ಹೆಣ್ಣು ಹುಳದ ಹಾರ್ಮೋನ್ ಇರುತ್ತೆ, ಮೋಹಕ ಬಲೆ ಎಲ್ಲ ಬಂದು ಹುಳ ಸತ್ತೋಗಿದೆ ನೋಡಿ ಅದರಲ್ಲಿ. ಸೊ ಹಾಗಾಗಿ ನಮ್ಮ ಹೂಜಿ ನೋಣದ್ದು ಅವಾಯ್ಡ್ಗೆ ಮಾಡಿರ್ತೀವಿ. ಹಾಗಾಗಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈಲ್ಡ್. ದಶಹರಿ ಇದು ಸ್ವಲ್ಪ ಗೊಂಚಲಲ್ಲೇ ಬರುತ್ತೆ. ಕೇಸರು ಸಿಂಗಲ್ ಆಗಿ ಇಷ್ಟಪ್ಪೋಗಿ ಬರುತ್ತೆ. ಇದು ಸುಮಾರು 150 ರೂಪೀಸ್ kg. ಮತ್ತು ನಾನು ಮಾವು ಉತ್ಸವಗಳನ್ನು ಮಾಡ್ತೀನಿ. ಜನರು ನನ್ನ ತೋಟಕ್ಕೆ ಬರಬೇಕು, ತಾವೇ ತಮ್ಮ ಕೈಯಾರೆ ಇದನ್ನು ಕಿತ್ತಬೇಕು. ಮ್ಯಾಂಗೋ ಪಿಕ್ಕಿಂಗು, ಮಾವು ಉತ್ಸವ ಮಾಡ್ತೀನಿ, ಶಿಬಿರಗಳನ್ನು ಮಾಡ್ತೀನಿ. ಹಾಗಾಗಿ ನನಗೆ ಒಂದಷ್ಟು ಪರ್ಸೆಂಟೇಜು ಟೋಟಲಲ್ಲಿ ನನಗಿಲ್ಲೇ ಸಿಕ್ಬಿಟ್ಟಿರುತ್ತೆ. ಆಮೇಲೆ ಇರೋದಲ್ಲ ಎಕ್ಸ್ಟ್ರಾ ದೊಡ್ಡ ಮಾರ್ಕೆಟಿಗೆ. ಅಂದರೆ ಈ ಸಹಜ ಸಮೃದ್ಧ ಸಂಸ್ಥೆ ಇದೆ, ಬಹಳ ಸಪೋರ್ಟಿವ್ ಆಗಿದೆ ನಮಗೆ. ಸೊ ಆ ಸಂಸ್ಥೆಯವ್ರು ಬಂದು ನೋಡ್ಕೊಂಡೋಗಿ ಮಾತಾಡಿದ್ದಾರೆ. ಅಲ್ಲಿಗೆ ಮುಂದಿನ ಇನ್ನೊಂದು 2 ವಾರದಲ್ಲಿ ಇದು ನನಗೆ ವಿಟಮಿನ್ ಎಮ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಬೇವಿನ ಬ್ಯಾರಿಯರ್. ಈ ಕಡೆಯಿಂದ ನಮ್ಮ ತೋಟಕ್ಕೆ ಬೇವಿನ ಒಂದು ಕಾವಲು ಇರಲಿ ಅಂತ ಹೇಳಿ, ಹಾಗಾಗಿ ನಾನು ಈ ಪ್ಲಾಟ್ ಮಾಡಬೇಕಾದ್ರೆ ಸುತ್ತಲೂ ಬೇವಿನ ಗಿಡ ಉದ್ದಕ್ಕೆ ಹಾಕೊಂಡು ಹೋಗಿದ್ದೆ. ಮೊದಲನೇದು ಒಂದು ಟಿಂಬರ್ ಲೆವೆಲ್ ಯಾವಾಗ ಮಾಡ್ತೀವೋ ಆವಾಗ, ಮತ್ತು ಬೇವಿನ ಹಣ್ಣುಗಳು ಸಿಗುತ್ತಲ್ಲ, ಈ ಸುತ್ತಮುತ್ತಲು ಬೇವಿನ ಹಣ್ಣುಗಳ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ಟೆಂಪ್ರೇಚರ್ಗೆ ಹಣ್ಣುಗಳನ್ನು ಆರಿಸ್ಕೊಂಡು ಅದನ್ನೇ ಒಂದು ಗಂಜಲದಲ್ಲಿ ಹಾಕ್ಕೊಂಡು ನಮ್ಗೆ ಯಾವಾಗ ಬೇಕು ಅವಾಗ ಪೆಸ್ಟ್ ಆಗಿ ಮೆನ್ಯೂರ್ ಆಗಿ ಉಪಯೋಗ ಮಾಡ್ತಕ್ಕಂಥದ್ದಿದೆ. ಸೊ ಹಾಗಾಗಿ ಈ ಥರ ನಾವು ವಿಂಡ್ ಬ್ರೇಕರ್ಸ್ಗಳನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ತೋಟನು ನ್ಯಾಚುರಲ್ ವಿಂಡ್ ಬ್ರೇಕರ್ಸ್ ಆಗು ಆಗುತ್ತೆ. ಮತ್ತು ವರ್ಷಕ್ಕೊಮ್ಮೆ ಇವೇನು ನಮ್ಮ ಹಣ್ಣುಗಳು ಕೊಡ್ತಾವಲ್ಲ ಬೇವಿನ ಹಣ್ಣು, ಅವು ನಮಗೆ ಗೊಬ್ಬರಕ್ಕಾಗಲಿ ಪೆಸ್ಟ್ ಮ್ಯಾನೇಜ್ಮೆಂಟ್ಗಾಗಲಿ ಬಹಳ ಉಪಯೋಗ ಆಗುತ್ತೆ. ಹೌದು, ನಾವು ಇದನ್ನೇ ಜಜ್ಜಿಬಿಟ್ಟು ಮಿಕ್ಸಿಲಿ ರುಬ್ಬಿ ಗಂಜಲದಲ್ಲಿ ನೆನೆ ಹಿಟ್ಟು 2 ml per ಲೀಟ್ರು. ಗಮನಿಸ್ಬೋದು ಇಲ್ಲೇ ಖಾಲಿ ಬಿಟ್ಟಿದ್ದೀರಾ ಅಂತ. ಬಂಡೆ ಕೆಳಗಡೆ ಏನಿಲ್ಲ ಇಲ್ಲಿ. ಹಂಗೆ ಅಲ್ಲೊಂದು ಸ್ವಲ್ಪ ಜಾಗ ಸಿಕ್ತು, ಅಲ್ಲೊಂದು ತೋಟ, ಇಲ್ಲಿ ಮತ್ತು ಹೀಗೆ ಅಲ್ಲಿ ಗಮನಿಸ್ಬೋದು ನೋಡಿ ಹಾಸ್ ಬಂಡೆ ಕಲ್ಗಳು. ಕೃಷಿ ಮಾಡೋಕ್ಕೆ ಅಸಾಧ್ಯ ವಲಯ. ಇಲ್ಲಿ ಗಮನಿಸ್ಬೋದು ಹುತ್ತಾ ಇದೆ ನೋಡಿ, ಮೇಲ್ಗಡೆ ಓಪನ್ ಮಾಡಿಕೊಂಡು ಅಲ್ಲಿ ಕರಡಿ ಒಂದು ಸ್ಮಾಲ್ ಓಪನ್ ಮಾಡಿಕೊಂಡು ಸೆಕ್ ಮಾಡಿರುತ್ತೆ. ಹೌದು, ಇಲ್ಲೆಲ್ಲ ಇನ್ನೇನು ಬರುತ್ತೆ ಕತ್ಲಾಯ್ತು ಅಂತ ಹೇಳಿದ್ರೆ ಬಂದು ನಮ್ಮ ತೋಟದ ಸೋಮಾರಿ ಕಟ್ಟೆ ಅಂತ ಕರಿತೀನಿ. ಇದೇನಿದು ಸೋಮಾರಿ ಸ್ವಲ್ಪ ನೆಗೆಟಿವ್ ಇದು ಮಾಡ್ತಿದೆಯಲ್ಲ, ವಿಶಾಲವಾದ ಬಂಡೆ ಇದೆ, ಸೋಮಾರಿ ಥರ ಬಿದ್ದಿದೆ. ಹಾಗಾಗಿ ಇದ್ರ ಮೇಲೆ ಬಂದು ನಾವು ಸೋಂಬೇರಿಗಳಿಗೆ ದೀಕ್ಷೆ ಕೊಡ್ತೀವಿ. ಅಂದರೆ ಮನುಷ್ಯ ತನ್ನದೇ ಆದ ತನ್ನ ಒತ್ತಡದಲ್ಲಿ ಇರ್ತಾನೆ, ತನ್ನ ಬಿಸ್ನೆಸ್ ಟೆನ್ಷನ್ನು, ಯಾವುದಾದ್ರೂ ಸಾಮಾಜಿಕ ಆರ್ಥಿಕ ಕೌಟುಂಬಿಕ ಆರೋಗ್ಯ ಏನಾದಿರ್ಬೋದು. ನಿನಗೆ ನೀನು ಟೈಮ್ ಕೊಡಪ್ಪ, ಬಂದು ಏನೂ ಯೋಚನೆ ಮಾಡಲಾರ್ದೆ ಒಂದಷ್ಟು ನಿನಗೆ ನೀನು ಟೈಮ್ ಕೊಡು. ಹಾಗಾಗಿ ಇಲ್ಲಿ ಈ ಒಂದು ಜಾಗದಿಂದ ಸೂರ್ಯಾಸ್ತ ಅದ್ಭುತವಾಗಿ ಕಾಣುತ್ತೆ. ನೀವು ಗಮನಿಸಿರ್ಬೋದು ಮಾತಂಗ ಮತ್ತು ಮಾಲ್ಯವಂತ ಹಂಪಿಲಿ ಸೂರ್ಯಾಸ್ತ ಮತ್ತು ಸೂರ್ಯೋದಯಕ್ಕೆ ಬಹಳ ಫೇಮಸ್ಸು. ಮಾತಂಗ ಪರ್ವತ ಸೂರ್ಯೋದಯಕ್ಕೆ, ಮಾಲ್ಯವಂತ ಸೂರ್ಯಾಸ್ತಕ್ಕೆ. ವಿದೇಶದಿಂದ ಎಲ್ಲ ಜನ ಬಂದು ಅಲ್ಲಿ ಸೂರ್ಯೋದಯ ನೋಡ್ತಾರೆ. ನಾವು ಬೆಳಿಗ್ಗೆ 4:15ಗೆ ಗಾಡಿ ಪಾರ್ಕ್ ಮಾಡ್ಕೊಂಬಿಟ್ಟು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ರೆ ಯಾರೋ ಸಿಂಗಲ್ ಫಾರಿನ್ ಲೇಡಿ ಇಷ್ಟೆಲ್ಲ ಬ್ಯಾಗ್ ಹಾಕ್ಕೊಂಡು ಲಗೇಜ್ ಇಟ್ಕೊಂಡು ಹತ್ತಾ ಇರ್ತಾರೆ. ಎಲ್ಲೆಲ್ಲಿಂದನೂ ಬರ್ತಾರೆ ಸೂರ್ಯನ ನೋಡೋದಕ್ಕೆ. ದುಡ್ಡಿರೋರು ಜಗತ್ತಿನ 7 ಅದ್ಭುತಗಳನ್ನು ನೋಡಿರ್ತಾರೆ, ಟೈಮ್ ಇರೋರು ಸೂರ್ಯಾಸ್ತನ ನೋಡಿರ್ತಾರೆ, ಸೂರ್ಯೋದಯನ ನೋಡಿರ್ತಾರೆ. 7 ಅದ್ಭುತಗಳನ್ನು ನೋಡಿರಬಹುದು, ಆದರೆ ಒಂದು ಅದ್ಭುತವಾದ ಸೂರ್ಯೋದಯ ನೋಡೋದು ಮರೆತು ಬಿಟ್ಟಿರ್ತಾರೆ. ಸೂರ್ಯಾಸ್ತ ಸಿಗುತ್ತೆ ನಿಮಗೆ. ಸೂರ್ಯೋದಯ ಅಂದರೆ ನೋಡೋದು ಅಂದರೆ ಹೆಂಗೆ ಅಂದರೆ 1 hour ಮುಂಚೆ ಬಂದು ಕುಳ್ಕೋಬೇಕು. ಆ ಬಣ್ಣ ಬದಲಾಗೋದು, ಮೋಡ ಹರಿದಾಡೋದು, ಯಾವುದೋ ಒಂದು ಪಕ್ಷಿ ಇಲ್ಲಿಂದ ಆ ಕಡೆ ಹೋಗೋದು, ಆಮೇಲೆ ಬರ್ತಾ ಸೂರ್ಯನ ಬಣ್ಣ ಬದಲಾಗೋದು, ಅದನ್ನು ಗಮನಿಸ್ಬೇಕು. ಆಮೇಲೆ ಕೊನೆಗೊಂದು ವಜ್ರದ ಉಂಗುರ ಓಪನ್ ಆಗುತ್ತೆ, ಸಿಲ್ವರ್ ಲೈನಿಂಗ್ ಬರುತ್ತೆ, ಕತ್ತಲು ಕವಿಯುತ್ತೆ, ಬೆಳಕು ಮೂಡುತ್ತೆ, ಹೀಗೆಲ್ಲ. ಸೊ ಇದನ್ನು ನಾವು ಆಸ್ವಾದಿಸ್ಬೇಕು. ಇದನ್ನು ಈ ಒಂದು
ಬಂಡೆಯಲ್ಲಿ ಕೂತ್ಕೊಂಡು ಆ ಕಡೆ ಮುಳುಗುವ ಸೂರ್ಯನ ಗಮನಿಸ್ತಾ ಇರೋದೆ ಒಂದು ಅದ್ಭುತವಾದ ಅನುಭವ. ಹಾಗಾಗಿ ಇಲ್ಲಿ ನಾವು ಎಳೆ ಬಿಡ್ಕೊಂಡು ನಾವು ಸ್ನೇಹಿತರೆಲ್ಲ ಕಾಲು ಎಳೆ ಬಿಡ್ಕೊಂಡು ಕೂತ್ಕೊಂಡು ನೋಡ್ತಾ ಇರ್ತೀವಿ. ಈ ಸೂರ್ಯಾಸ್ತ ಅನುಭವಿಸ್ಬೇಕು ಅಂತ ಹೇಳಿದ್ರೆ ಹತ್ತಿರದಲ್ಲಿ ಶ್ರೀ ಫಾರ್ಮ್ ಬಹಳ ಒಂದು ಸೂಕ್ತವಾದಂತಹ ಒಂದು ಜಾಗ. ಅಲ್ಲಿ ಗಮನಿಸ್ಬೋದು, ಅಲ್ಲಿ ಸಣ್ಣ ಪುಟ್ಟ ಕಾಡು, ಅಲ್ಲಿಂದನೇ ನಾವು ಇಲ್ಲಿ ಕುಳಿತುಕೊಂಡು ದೂರದಲ್ಲಿ ಸ್ವಲ್ಪ ವನ್ಯ ಪ್ರಾಣಿಗಳ ಚಲನೆ ದುರ್ಬಿನಿಂದ ಇಲ್ಲಿ ಕಾಣುತ್ತೆ. ದೂರದಲ್ಲಿದೆ, ನಾವಿಲ್ಲಿ ಸೇಫು, ಮೇಲಿದ್ದೀವಿ, ತಕ್ಷಣ ಯಾವುದು ಏನಿದೆಯಲ್ಲ. ಹಾಗಾಗಿ ಸೂರ್ಯಾಸ್ತ ಆದ್ಮೇಲೆ ನಾವು ಬರ್ಬೋದು. ಹಾಗಾಗಿ ಇಲ್ಲಿ ಬಂಡೆಗಳ ಸಮುಚ್ಚಯ, ಇದನ್ನ ನಾನು ಪಾಸಿಟಿವ್ ಆಗಿ ತಗೊಂಡು, ಅಯ್ಯೋ ಬಂಡೆ ಇದೆಯಪ್ಪ, ಇಲ್ಲಿ ಕೃಷಿ ಏನೋ ಮಾಡೋಕ್ಕಾಗಲ್ಲ, ತೋಟಗಾರಿಕೆ ಮಾಡೋಕ್ಕಾಗಲ್ಲ, ಇಲ್ಲಿ ಬರೋಕ್ಕಾಗಲ್ಲ. ಸೊ ಈ ಬಂಡೆಯಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲು ಏನೇನಿದೆ ಪೊದೆಲ್ಲ ತೆಗೆದುಬಿಟ್ಟು ಇದಕ್ಕೆ ಒಂದು ಒಳ್ಳೆ ಮೌಲ್ಯ ಕೊಟ್ಟಿದ್ದೀನಿ. ಇದು ಮೌಲ್ಯವರ್ಧನೆ. ಇಷ್ಟು ವಿಶಾಲವಾದ ಬಂಡೆ ನಾನು ದುಡ್ಡು ಕೊಟ್ಟು ಕಟ್ಟಿಸೋಕ್ಕಾಗಲ್ಲ. ಇದನ್ನು ಬಂಡೆ ಇದೆಯಲ್ಲ, ಇದನ್ನು ಒಡಿದೆ, ಕ್ವಾರಿ ಕೊಡ್ಲಾರ್ದೆ, ಕಲ್ಲು ಮಾರಲಾರ್ದೆ, ಹೇಗಿದೆಯೋ ಹಾಗೆ ಉಳಿಸ್ಕೊಂಡು ಸಾವಿರಾರು ಜನಗಿಂತ ತುಂಬಾ ಜನ ಬಂದಿದ್ದಾರೆ. ಇಲ್ಲಿ ಬಂದು ಸೂರ್ಯಾಸ್ತನ ಸವದ್ಬಿಟ್ಟು ಹೋಗಿದ್ದಾರೆ. ಸೂರ್ಯಾಸ್ತ ನೋಡ್ಬೇಕು ಅಂದ್ರೆ ಸಮುದ್ರ ತೀರಕ್ಕೆ ಹೋಗ್ತಾರೆ. ಇಲ್ಲೇ ಬನ್ರಪ್ಪ, ಹತ್ತಿರದಲ್ಲಿ ಇದ್ದೀನಿ. ಹಸಿರು ಕಾನನದ ಮಧ್ಯೆ ಸೂರ್ಯ ಇಳಿಯೋದನ್ನ ಗಮನಿಸಬಹುದು. ಒಂದು ಪ್ರಶಾಂತವಾದ ಸಂಜೆ, ಸುಖ ಸುಮ್ಮನೆ ಖಾಲಿ ಕುಳಿತು ಅನುಭವಿಸ್ಬೋದು. ಬಯಲು ಸೀಮೆಯ ಹೊಂಬಿಸಿಲ ಕಾನನದ ಸೂರ್ಯಾಸ್ತ, ಸೂರ್ಯ ಅಸ್ತಂಗತನಾಗೋದನ್ನ ಗಮನಿಸಬಹುದು. ಈ ಸುತ್ತಮುತ್ತಲ ಬಂಡೆಗಳು, ಇದೊಂದು ಸ್ಮಾಲ್ ನೇಚರ್ ವಾಕ್. ಬೆಳಿಗ್ಗೆ ಆಗ್ಲಿ ಸಾಯಂಕಾಲ ಆಗ್ಲಿ ತಂಪಾದ ವಾತಾವರಣ ಇರುತ್ತೆ. ಕುರುಚಲು ಕಾಡಿನ ಮಧ್ಯೆ ಒಂದು ವಾಕಿಂಗ್. ಕಾಡು ಅಂದ್ರೆ ಕುರುಚಲು ಕಾಡು, ಕರಾವಳಿ ತರ ಅಭೇದ್ಯವಾದ ಕಗ್ಗತ್ತಲ ಖಂಡಗಳು, ದೊಡ್ಡ ದೊಡ್ಡ ಮರಗಳು, ಹಂಗೆಲ್ಲ ಇದೇ ಕಾಡು. ಬನ್ನಿ ಕಾಡು ಒಳಗಡೆ ಹೋಗೋಣ. ಈಗ ಗಣವರಿ ಗಿಡಗಳು. ಇದು ನಮ್ಮ ದೇಸಿ ಆಕಳ ಮನೆ ಏನಿದೆ, ಕಸ್ಬರ್ಗೆ ಮಾಡ್ಕೊಳ್ಳೋಕ್ಕೆ ಇದೊಂದು ಮುರಿದು ನಾವು ಇಂಥದ್ರಲ್ಲಿ ಮಾಡ್ಕೊಳ್ತೀವಿ. ಇಲ್ಲಿ ಕಂಟಿ, ಕಾರೆ, ಕವಳೆ, ಉಲುಗುಳಿ, ಕಕ್ಕೆ ಮರ, ಸಿಂಹರೂಬ, ಗ್ಲಿರಿಸೀಡಿಯಾ, ಈ ಥರ ಅನೇಕ ಗಿಡಗಳು ತಾವೇ ಹುಟ್ಟಿ ಬೆಳೆದಿದೆ. ಬಂಡೆಗಳ ಮಧ್ಯೆ ಇದ್ರೂ ತುಂಬ ಚೆನ್ನಾಗಿ ಬಂದಿದೆ. ಇದು ನಮ್ಮ ನಿಸರ್ಗದ ಬಾಲ್ಕನಿ. ನಾನು ನಿಸರ್ಗದ ಬಾಲ್ಕನಿ ಅಂತ ಹೆಸರಿಟ್ಟಿದ್ದೀನಿ. ರಾಷ್ಟ್ರಕವಿ ಕುವೆಂಪು ಅವರಿಗೆ ಕವಿಶೈಲ ಯಾವ ಮಟ್ಟಿಗೆ ಸ್ಫೂರ್ತಿಯೋ ಹಾಗೆ ನನ್ನ ತೋಟಕ್ಕೆ ಈ ಒಂದು ನಿಸರ್ಗದ ಬಾಲ್ಕನಿ ಸ್ಫೂರ್ತಿ. ಮೇಲ್ಗಡೆ ಒಂದು ಶಿವಲಿಂಗ ಇದ್ದಂಗಿದೆ. ಆ ಕಡೆ ನೀವು ಗಮನಿಸಬಹುದು. ಈ ಬಂಡೆಯ ಮೇಲೆ ನೋಡಿದ್ರೆ ಶಿವಲಿಂಗದ ಆಕಾರನೇ, ಮೇಲಿರೋದು ಲಿಂಗ, ಅಭಿಷೇಕ ಮಾಡೋದು ನೀರು ಹರ್ಕೊಂಡ್ಬರುತ್ತಲ್ಲ ಈ ಬಗ್ಗೆ. ಪಕ್ಕದಲ್ಲಿ ಆದಿಶೇಷನ್ ಹೆಡೆ ಇದ್ದಂಗಿಲ್ವಾ, ಕಪ್ಪೆ ಚಿಪ್ಪಿನ ಮುತ್ತೂರು ರತ್ನ ಥರ ನಾವಲ್ಲಿ ಕುಳಿತುಕೊಳ್ತೀವಿ. ಹಾಗಾಗಿ ಅದು ಆದಿಶೇಷ, ಇದು ಶಿವಲಿಂಗ. ನಾನೇನಾದರೂ ಇದರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ½ HP ಇಟ್ಬಿಟ್ರೆ ಅಂತರ್ಗಂಗೆನೆ. ಬನ್ನಿ ನಮ್ಮ ತೋಟದ ಶಿವಗಂಗೆ ಹತ್ರ ಹೋಗೋಣ. ಇದು ಹತ್ತೋದು ಬಹಳ ಸುಲಭ. ನ್ಯಾಚುರಲ್ ಆಗಿ ಹೇಗಿದೆಯೋ ಹಾಗೆ. ಸೊ ಇಲ್ಲಿ ತನಕ ನಾವೊಂದು 5 ನಿಮಿಷದ ಟ್ರೆಕ್, ನಮ್ಮ ತೋಟದ ಮನೆಯಿಂದ ಇಲ್ಲಿ ತನಕ ನಡ್ಕೊಂಡ್ಬರೋದಕ್ಕೆ 5 ನಿಮಿಷ ಸಾಕು. ಒಂದೊಳ್ಳೆ ನೇಚರ್ ವಾಕು. ಹತ್ತೋ ಬಗ್ಗೆ ಹೇಳ್ತೀನಿ. ಚೇರ್ ತರ ಹಿಂಗೆ ಕುತ್ಕೋಬೇಕು. ಹೀಗೆ ಮಹಿಳೆಯರು ಹತ್ಬೋದು, ವಯಸ್ಸಾದವರು ಹತ್ಬೋದು. ಅಷ್ಟು ಹತ್ತದ ಮೇಲೆ ಬಾಡಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಹೀಗೆ ಬಂದಿಲ್ಲ ಬಂದ್ಬಿಟ್ರೆ ಕಪ್ಪೆ ಚಿಪ್ಪಿನ ಮುತ್ತಿನೊಳಗೆ ನಾವು ಅಲಂಕೃತ. ಇಲ್ಲಿಂದ ನೋಡಿದ್ರೆ ವಿಶಾಲವಾದ ಸಾವಿರಾರು ಎಕರೆ ಹಸಿರು ಕಾನನ ಎದ್ದು ಕಾಣುತ್ತೆ. ನಮ್ಮ ಬಯಲುಸೀಮೆ ಕುರುಚಿಲ ಕಾಡ ವೈವಿಧ್ಯತೆ ಗಮನಿಸಬೇಕು ಅಂತ ಹೇಳಿದ್ರೆ ಈ ನಿಸರ್ಗದ ಬಾಲ್ಕನಿಯಲ್ಲಿ ಕುಳಿತುಕೊಂಡು ನೋಡಬೇಕು. ಈ ಒಂದು ವೀಕ್ಷಣಾ ತಾಣ ಬಹಳ ಫೇಮಸ್ಸು. ಅಲ್ಲಲ್ಲಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಲ್ಲಿ ತುಂಬ ಜನರ ಅಚ್ಚುಮೆಚ್ಚಿನ ವೇದಿಕೆ ಇದು. ನಿಸರ್ಗದ ಬಾಲ್ಕನಿ ಅಂತ ನಾನು ಇದಕ್ಕೆ ಹೆಸರಿಟ್ಟಿದ್ದೀನಿ. ಹಾಗಾಗಿ ನಮ್ಮ ತೋಟದಲ್ಲಿ ಯಾವಾಗ ನನಗೆ ಬೇಜಾರಾಗುತ್ತೆ, ಒಂದು ಪುಸ್ತಕ, ಒಂದು ಕಾಫಿ ಕೆಟಲ್ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆಯಿಂದ ಸಾಯಂಕಾಲ, ಅದು ಮಳೆಗಾಲದಲ್ಲಂತೂ ಇಲ್ಲಿ ಮೇಲ್ಗಡೆಯಿಂದ ಮಳೆ ಬರ್ತಾ ಇರುತ್ತೆ. ಯಾವುದೋ ಒಂದು ದೊಡ್ಡ ಕಾದಂಬರಿ ಇಟ್ಕೊಂಡು ಕೂತಿರ್ತೀನಿ, ಒಂದು ಕಾಫಿ ಕೆಟಲ್ಲು, ಅದು ಅದ್ಭುತನೇ. ಅದು ನನ್ನ ಆದಾಯ ಅಂತ ಕರಿತೀನಿ. ಅದು ಎಷ್ಟು ಕೊಟ್ರೂ ಸಿಗದೇ ಇರತಕ್ಕಂಥ ಅದ್ಭುತ ಕ್ಷಣಗಳು. ಹಾಗಾಗಿ ನಾವು ಪ್ರಕೃತಿನ ಆಸ್ವಾದಿಸೋಕ್ಕೆ ಇದೊಂದು ಅತ್ಯಂತ ರಮ್ಯ ತಾಣ, ಸುಂದರ ತಾಣ, ಅಚ್ಚುಮೆಚ್ಚಿನ ತಾಣ. ಇಲ್ಲಿ ಕುಳಿತುಕೊಂಡು ನನಗೆ ಇನ್ನಷ್ಟು ಸ್ಫೂರ್ತಿ ಬರುತ್ತೆ. ಕಾಡಿನ ಬಗ್ಗೆ, ತೋಟದ ಬಗ್ಗೆ, ಕೃಷಿ ಬಗ್ಗೆ ಸಾಕಷ್ಟು ನನಗೆ ನಾನು ಟೈಮ್ ಕೊಟ್ಕೊಳ್ತೀನಿ. ಈ ಒಂದು ನಿಸರ್ಗದ ಅನೇಕರನ್ನು ಕರ್ಕೊಂಡ್ಬರ್ತೀನಿ. ಆಮೇಲೆ ಇಲ್ಲಿ ಅನೇಕ ಈವೆಂಟ್ಗಳಾಗಿದೆ. ನಮ್ಮ ತೋಟಕ್ಕೆ ಯಾರೇ ಬಂದ್ರೂ ಎಲ್ಲ ತೋಟ ಎಲ್ಲ ತೋರಿಸಿದ್ಮೇಲೆ ಇದು ಒಂಥರ ಲಾಸ್ಟ್ ಫಿನಿಶಿಂಗ್ ಪಾಯಿಂಟು. ಆ ಥರ ಅಲ್ಲಿಗೆ ಇಲ್ಲಿ ಕರ್ಕೊಂಡ್ಬರ್ತೀನಿ. ಇಲ್ಲಿ ಕರ್ಕೊಂಡ್ಬಂದು ಬೆಳಿಗ್ಗೆ ಸೂರ್ಯೋದಯ ಆಗ್ಬೋದು ಅಥವಾ ಸಾಯಂಕಾಲ ಸೂರ್ಯಾಸ್ತ ಆಗ್ಬೋದು. ಇಲ್ಲಿ ಕುಳಿತುಕೊಂಡು ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ.
ಮಧ್ಯಾಹ್ನ ತುಂಬಾ ಬಿಸಿಲಿದ್ದಾಗೂ ಕೂಡ ನಮ್ಗಿದು ಕ್ಲಾಸ್ ರೂಮ್, ಎರಡು ಕಡೆನೂ ಬಂಡೆ ಇದೆ. ಹಾಗಾಗಿ ಅಲ್ಲಿ ಆರಾಮಾಗಿ ಒಂದು 150-200 ಜನ ಬಂಡೆ ಮೇಲೆ ಕುಳಿತುಕೋಬಹುದು. ಹೆಂಗ್ ಬೇಕಂಗೆ ಯಾವ ಆಂಗಲ್ ಆದ್ರೂ ಕುತ್ಕೋಬಹುದು. ನಾವಿಲ್ಲಿ ನಮ್ಮ ವಿಚಾರ ವಿನಿಮಯ, ಸಂವಾದಗಳು, ತರಬೇತಿಗಳು ಈ ಒಂದು ನಿಸರ್ಗದ ಮಡಿಲಿನಲ್ಲಿ ಮಾಡ್ತಾ ಇರ್ತೀವಿ. ನಿಸರ್ಗದ ಬಾಲ್ಕನಿ ಇವಾಗ ಈ ದಿಕ್ಕಿನಲ್ಲಿ ನೋಡಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಫೆವಿಸ್ಟಿಕ್ ಈ ತರ ಕೈಯಲ್ಲಿ ಹಿಡ್ಕೊಂಡು ಇದು ಅಂಟಿದೆ, ಗಟ್ಟಿಯಾಗಿದೆ, ಆ ತರ ಕಾಣಲ್ಲ. ಒಂದೊಂದು ದಿಕ್ಕಿನಲ್ಲೂ ಒಂದೊಂದು ಪೋರ್ಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಎಲ್ಲ ಆಂಗಲ್ ಅಲ್ಲೂ ನೋಡಿ, ಬೇರೆ ಬೇರೆ ಕೋನದಲ್ಲಿ ಬೇರೆ ಬೇರೆ ತರ. ಫೋಟೋ ಶೂಟಿಗೆ ಹೇಳಿ ಮಾಡಿಸಿದ್ದು. ಇಲ್ಲಿ ಗುಂಪು ಗುಂಪಾಗಿ ಬಂದು ಸಾಲಾಗಿ ನಿಂತ್ಕೊಂಡು ಬಂಡೆ ಕೆಳಗಡೆ ಉದ್ದಕ್ಕೆ ನಿಂತ್ಕೊಂಡು ಚೈನ್ ಸ್ಟ್ರಕ್ಚರ್ ಅಲ್ಲಿ, ಫ್ಲವರ್ ಸ್ಟ್ರಕ್ಚರ್ ಅಲ್ಲಿ ಎಲ್ಲ ಫೋಟೋ ತಗೊಳ್ತಾರೆ. ಹಾಗ ಮತ್ತೆ ಕಾಡಿನ ಮಧ್ಯೆ ಒಂದು ಬಂಡೆ ಇದೆ. ಹೆಚ್ಚು ಕಮ್ಮಿ ನೋಡ್ತಾ ಇದ್ರೆ ಅತಿಶಯೋಕ್ತಿ ಏನಲ್ಲ, ನಮ್ಮ ಬಯಲುಸೀಮೆ ಯಾಣ ತರ ಕಾಣುತ್ತೆ ಇದು. ಸುತ್ತಮುತ್ತಲು ಕಾಡು, ಮಧ್ಯದಲ್ಲಿ ಒಂದು ಬಂಡೆ ಎದ್ ನಿಂತಿದೆ, ಕಪ್ಪೆ ಚಿಪ್ ತರ ಇದೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಕಿಂಡಿ ಇದೆ, ನೆರಳಿದೆ, ತಂಪಾದ ಗಾಳಿ. ಆಮೇಲೆ ಸೂರ್ಯ ಆ ಕಡೆ ಮುಳುಗೋದ್ರಿಂದ ನಮಗೆ ಒಂಥರ ಒಳ್ಳೆ ಲೈಟಿಂಗ್ ಸಿಗುತ್ತೆ ಇಲ್ಲಿ. ಫೇವ್ರೆಟ್ ಹಾಟ್ಸ್ ಫೋಟೋ ಶೂಟಿಗೆ ಮಾತ್ರ ಹೇಳ್ತಕ್ಕಂಥದ್ದು ಇದು. ಸುತ್ತಮುತ್ತಲು ಹಸಿರು ಕಾನನ, ಬಂಡೆ, ಬೆಟ್ಟ, ಜೊತೆಗೆ ಅದ್ರ ಜೊತೆ ನಾವು ಎಷ್ಟು ಸಾವಿರ ವರ್ಷಗಳಿಂದ ಇದು ನಮಗೋಸ್ಕರ ಎದ್ ನಿಂತಿದೆಯೋ ಅಥವಾ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಇದನ್ನ ನಾವು ಸಂರಕ್ಷಣೆ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಫ್ಯಾನ್ ಹಾವಳಿಗಳೆಲ್ಲ ಆಗಿದೆ, ಹಾಗಾಗಿ ಸುತ್ತಮುತ್ತಲಿನ ವಾತಾವರಣದ್ದು ಒಂಥರ ಕೃತಕ ಆಗ್ತಾ ಇದೆ. ರಕ್ಷಣೆ ಮಾಡ್ಕೋಬೇಕು, ನಾವು ಪರಿಸರ ಸಂರಕ್ಷಣೆ ಮಾಡ್ಕೋಬೇಕು. ಸರ್ಕಾರಿ ಪಡದಲ್ಲಿ ಇದು ಜಾಗ ಬರುತ್ತೆ, ಇದು ಉಳಿಲಿ ಬೆಳಿಲಿ. ಈ ಆಂಗಲ್ ಇಂದ ನೋಡಿ ನಿಸರ್ಗದ ಬಾಲ್ಕನಿ ಇನ್ನೊಂದು ತರ ಕಾಣುತ್ತೆ. ಎರಡು ಬಂಡೆಗಳ ಮಧ್ಯೆ ಮೊಸಳೆ ತರ ಕಾಣಲ್ಲ, ಎರಡು ಬಂಡೆ ಮೊಸಳೆ ಮಧ್ಯ, ಮೊಸಳೆ ಬಾಯಿಯಲ್ಲಿ ನಾನು ಕುಳಿತುಕೊಂಡಂಗೆ ಕಾಣುತ್ತೆ. ಆ ರೀತಿ ಒಂದು ಅದ್ಭುತವಾದಂತಹ ಒಂದು ದೃಶ್ಯ. ನಿಮ್ಗೆ ಇಲ್ಲಿ ಕುಳಿತುಕೊಂಡು ಅದನ್ನ ಆಸ್ವಾದನೆ ಮಾಡಿದ್ರೆ ಆ ಒಂದು ಅನುಭವನೇ ಬೇರೆ. ಈ ಎರಡು ಬಂಡೆ ಮಧ್ಯೆ ನಾವೇನ್ ಕೂತಿದೀವಲ್ಲ, ನಮ್ಮ ಕೆಳಗಡೆ ಇನ್ನೊಂದು ಹಾಸು ಬಂಡೆ ಇದೆ. ಅಲ್ಲಿ ಮೇಲ್ಗಡೆ ಅಂಬರ ಗುಬ್ಬಿ ಗೂಡು ಕಟ್ಟಿದೆ. ಅಂಬರ ಗುಬ್ಬಿಯ ಗೂಡು ಅದು ಇನ್ನೊಂದು ರೀತಿಯ ಅದ್ಭುತ. ಏನು ಸ್ವಾರ್ನ್ ಸ್ಪ್ಯಾರೋ, ಏನು ಒಂದು ಅಂಬರ ಗುಬ್ಬಿ ಅಂತ, ಬಾರ್ನ್ ಸ್ವ್ಯಾಲೋ ಪಕ್ಷಿ ಅದು ಅಂಬರ ಗುಬ್ಬಿ ಗೂಡು. ಅದು ಜವುಗು ಮಣ್ಣಿನನ್ನು ತನ್ನ ಕೊಕ್ಕಿನಿಂದ ಕುಕ್ಕಿ ಹೆಕ್ಕಿ ತೆಗೆದು ಉಂಡೆ ಮಾಡಿ ಇಲ್ಲಿ ಗೂಡನ್ನು ನಿರ್ಮಿಸುತ್ತಿದೆ. ಎಕ್ಸಾಕ್ಟ್ ಆಗಿ ನೋಡಿದ್ರೆ ಮಳೆಯಿಂದ, ಗಾಳಿಯಿಂದ, ಬಿಸಿಲಿನಿಂದ ರಕ್ಷಣೆ ಮಾಡಿಕೊಂಡು ಅಂಬರ ಗುಬ್ಬಿಗಳು ಇಲ್ಲಿ ಗೂಡು ಕಟ್ಟುತ್ತೆ. ಅಂಬರ ಗುಬ್ಬಿ ಗೂಡು ನೋಡೋಣ ಬನ್ನಿ. ನಿಸರ್ಗದ ಬಾಲ್ಕನಿಯಿಂದ ಇಳಿದು ಬಂದ್ರೆ ಇಲ್ಲೊಂದು ಬೃಹತ್ ಬಂಡೆ ಇದೆ. ಇಲ್ಲಿ ನಾವು ಹಗ್ಗ ಕಟ್ಟಿ ರ್ಯಾಪಲಿಂಗ್ ಮಾಡಬಹುದು. ಒಂದು ಸೀದಾ ಸ್ಟ್ರೇಟ್ ಆಗಿರ್ತಕ್ಕಂಥ ಬಂಡೆ. ಸಾಹಸ ಪ್ರವೃತ್ತಿ ಮನೋಭಾವದ ವಿದ್ಯಾರ್ಥಿಗಳಿಗೆ ಹತ್ತಿಳಿಯುವುದನ್ನು ಕಲಿಸಕ್ಕೆ ಇದು ಅತ್ಯಂತ ಪ್ರಶಸ್ತವಾದಂತಹ ತಾಣ. ಇಲ್ಲಿ ಸಾಹಸ ಚಟುವಟಿಕೆಗಳು ಮಾಡೋದಕ್ಕೆ ಸೂಕ್ತ, ಸಿಂಪಲ್, ಸಣ್ಣ ಪ್ರಮಾಣದ್ದಿದು. ಹಾಗಾಗಿ ಇಲ್ಲಿ ರ್ಯಾಪ್ಲಿಂಗ್ ಆಕ್ಟಿವಿಟೀಸು ನಡೀತು ಇಲ್ಲಿಂದ ಇಲ್ಲಿಗೆ. ಸೊ ಈಸಿ ಇದೆ, ಆಕ್ಸೆಸಬಲ್ ಇದೆ. ರಾಕ್ ಕ್ಲೈಂಬಿಂಗ್ ವಿಚಾರ ಗೊತ್ತಿರೋರಿಗೆ ಇದ್ರದ್ದು ಆಕ್ಸೆಸಿಬಿಲಿಟೀಸ್ ಅರ್ಥ ಆಗುತ್ತೆ. ಮತ್ತೆ ಕ್ರ್ಯಾಕ್ ಇದೆ, ಅಲ್ಲಿ ಇಲ್ಲಿ ಕಾಲಿಟ್ಟು ಹತ್ಬೋದು. ಸಾಹಸ ಚಟುವಟಿಕೆಗೆ ಬಹಳ ಪ್ರಶಸ್ತವಾದಂತಹ ತಾಣ. ಹಾಗೆ ಇಲ್ಲಿಂದ ಒಂದು ಸ್ವಲ್ಪ ಬಂದರೆ ಬನ್ನಿ, ಇಲ್ಲಿ ಗುಹೆ ಇದ್ದಂಗಿದೆ. ಎರಡು ಬಂಡೆಯ ಮಧ್ಯ ಕೊರಕಿಲಿನಲ್ಲಿ ಸಾಗಿ ಬರಬೇಕು. ಹೀಗೆ ಬಂದ ಇಲ್ಲಿ ಒಂದು ಸ್ವಲ್ಪ ನಾವು ಕ್ರೊಕೊಡೈಲ್ ಕ್ರಾಲಿಂಗ್ ಮಾಡಬೇಕು, ಮೊಸಳೆ ತರ. ಹೀಗೆ ಬನ್ನಿ. ಇಲ್ಲಿ ಪಕ್ಷಿ ಗೂಡು ಕಟ್ಟಿದೆ, ಅಂಬರ ಗುಬ್ಬಿ. ಬನ್ನಿ ಸರ್, ಮುಂದೆ ಬನ್ನಿ. ಈ ಕಡೆ ಬಂದ್ರೆ ಬೆಳಕು ಚೆನ್ನಾಗಿ ಕಾಣುತ್ತೆ. ಈ ಕಡೆ ನಿಂತ್ಕೊಂಡು ಬರ್ಬೋದು ನೀವು, ಆ ಕಡೆಯಿಂದ ಬಚ್ಬೋದು. ಚಿಕ್ಕ ಚಿಕ್ಕ ಮಣ್ಣಿನ ಉಂಡೆಗಳನ್ನ ಆ ಗುಬ್ಬಿಗಳು ಜೌಗು ಮಣ್ಣಿನಿಂದ ಹೆಕ್ಕಿ ತೆಗೆದು ಕೆಲವು ಬಾರಿ ಹತ್ತಿಯನ್ನು ಸೇರಿಸಿ, ಕೆಲವು ಬಾರಿ ಹುಲ್ಲನ್ನು ಸೇರಿಸಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಗಿ ಗ್ರಾವಿಟೇಷನ್ಗೆ ವಿರುದ್ಧವಾಗಿ, ಗುರುತ್ವಾಕರ್ಷಣೆ ವಿರುದ್ಧವಾಗಿ ಇಲ್ಲಿ ಗೂಡನ್ನು ಕಟ್ಟಿವೆ. ಸೊ ಈ ಅಂಬರ ಗುಬ್ಬಿಯ ಗೂಡು ಗಮನಿಸಬಹುದು 29 ಡಿಗ್ರಿ ಆಂಗಲ್. ಇಲ್ಲಿಂದ ಗಾಳಿ ಜೋರಾಗಿ ಬಂದ್ರೂ ಇಲ್ಲಿ ಅವಾಯ್ಡ್ ಆಗುತ್ತೆ. ಮಳೆ ನೀರು ಹೀಗೆ ಬಂದ್ರೂ ಹೀಗೆ ಹರಿಯುತ್ತೆ, ಇಲ್ಲಿಂದನೇ ಮಳೆ ನೀರು ಬರುತ್ತೆ. ಇಲ್ಲಿ ಸ್ವಲ್ಪ ತೆಗ್ಗು ವಾತಾವರಣ ಇದೆ. ಮಳೆ ನೀರು ಬಂದ್ರೆ ಮಣ್ಣಿನ ಗೂಡು ಕತ್ತರಿಸ್ಕೊಂಡು ಕೆಳಗೆ ಬೀಳುತ್ತೆ. ಹಾಗಾಗಿ ಈ ಒಂದು ಪ್ರಶಸ್ತವಾದ ಜಾಗವನ್ನು, ಎಷ್ಟು ಬುದ್ಧಿವಂತಿಕೆ ಅಲ್ವಾ ಒಂದು ಚಿಕ್ಕ ಪಕ್ಷಿಗೆ. ನಾವು ಮನುಷ್ಯರು ನಾವೇ ಬುದ್ಧಿವಂತರು ಅನ್ಕೊಂಡಿರ್ತೀವಿ, ಅದು ಯಾವ ರೀತಿ ಸೈಟ್ ಸೆಲೆಕ್ಷನ್ ಮಾಡಿದೆ ನೋಡಿ.
ಯಾವ ರೀತಿಯ 30-40 ಸೈಟ್ ಇರಬಹುದು ಇಲ್ಲಿ ಎದ್ರದ್ದು. ಇಲ್ಲಿ ನೀವು ಗಮನಿಸಬಹುದು, ಎಂಟ್ರಿ ನೋಡಿ, ಎಕ್ಸಿಟ್ ನೋಡಿ, ಪಕ್ಷಿ ಹಾರೋಯ್ತು ನೋಡಿ, ಈಗ ನೋಡಿ ಹಾರೋಯ್ತಲ್ವಾ. ನಾವು ಇದಕ್ಕೆ ತೊಂದರೆ ಕೊಡ್ತಾ ಇದೀವಿ ಇವಾಗ ನಾವಿಲ್ಲಿ. ಸೊ ಈ ಸಣ್ಣ ಸಣ್ಣ ಮಣ್ಣಿನ ಉಂಡೆಗಳನ್ನ ಇದು ಈ ತರ ಮಾಡ್ಕೊಂಡಿದೆ. ಗುರುತ್ವಾಕರ್ಷಣೆ ವಿರುದ್ಧವಾಗಿ, ಅಂದ್ರೆ ಬಂಡೆಯ ಕೆಳಗೆ ನಾವು ಮನೆ ಕಟ್ಟೋದಂದ್ರೆ ಹೆಂಗೆ, ಭೂಮಿ ಮೇಲೆ ಫೌಂಡೇಶನ್ ಹಾಕಿ ಎಬ್ಬಿಸ್ಬಿಡ್ತೀವಪ್ಪ, ಗುರುತ್ವಾಕರ್ಷಣೆಗೆ ಅನುಕೂಲವಾಗಿರುತ್ತೆ. ಇದು ಉಲ್ಟಾ. ಹಾಗಾಗಿ ಬಂಡೆ ಕೆಳಗಡೆ ಅದಕ್ಕೆ ಒಂಥರ ಫೆವಿಕಾಲ್ ಬಾಂಡ್, ಮಜಬೂತ್ ಜೋಡ್ ಅಂತ ಹೇಳ್ತೀವಿ, ಜೇಡರ ಬಲೆಯನ್ನೇ ಇದು, ಮತ್ತೆ ನಿಸರ್ಗದಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಬಗೆಯ ಅಂಟೆಗಳನ್ನ ಮಾಡಿ, ಹಸಿಯನ್ನು ಮಾಡಿ, ಅದನ್ನೆಲ್ಲ ಒಂದಕ್ಕೊಂದು ಜೋಡಿಸ್ಕೊಂಡು ತನ್ನ ಜೊಲ್ಲಿನಿಂದ ಜಾಯಿಂಟ್ ಮಾಡಿ ಎಷ್ಟು ಮಜಬೂತಾಗಿ ಫೆವಿಕ್ವಿಕ್ ಹಾಕಿರೋ ತರ ಪಕ್ಕ ಅಂಟಿಸಿದೆ ನೋಡಿ. ಇದು ಎಂತ ಅದ್ಭುತ ಇದು ಅಲ್ವಾ. ಸೊ ಈ ಪಕ್ಷಿಗಳು ಇಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಜೌಗು ಪ್ರದೇಶ ಬೇಕು, ಸೂಸು ಮಣ್ಣು ಬೇಕು. ಅಂಬರಗುಬ್ಬಿ ಏನಿದೆ, ನಾವು ಬಾರ್ನ್ ಸ್ವ್ಯಾಲೋ ಅಂತ ಏನ್ ಕರಿತೀವಿ, ಆ ಪಕ್ಷಿ ಇಲ್ಲಿ ಇದೆ ಅಂತ ಹೇಳಿದ್ರೆ ಹತ್ತಿರದಲ್ಲಿ ಜೌಗು ಮಣ್ಣು ಸಿಗುತ್ತೆ. ಅದಕ್ಕೆ ಇಲ್ಲಿದೆ. ಅದು ಮಣ್ಣಿನಲ್ಲಿರೋ ಲವಣಾಂಶವನ್ನು ಕೆಲವೊಮ್ಮೆ ತಗೊಳುತ್ತೆ. ತನ್ನ ಸಂತಾನೋತ್ಪತ್ತಿ ಮುಂದಿನ ಕ್ರಿಯೆಗಳಿಗೆ ಅದು ಬೇಕಂತಹ ಪೋಷಕಾಂಶಗಳು, ಲವಣಾಂಶಗಳು ಅದಕ್ಕೆ ಬೇಕಾಗುತ್ತೆ. ಹಾಗಾಗಿ ಸೂಸು ಮಣ್ಣು ಬೇಕು, ಜೌಗು ಪ್ರದೇಶ ಬೇಕು. ನಾವು ಚೆನ್ನಾಗಿರೋ ಕೆರೆ ಮಾಡಿ ಸುತ್ತಲೂ ಸಿಮೆಂಟ್ ಹಾಕಿ ಟಾರ್ಪಲ್ ಹಾಕ್ಬಿಟ್ರೆ ನಮ್ಮ ಬಾರ್ನ್ ಸ್ವಾಲಗಳು ಎಲ್ಲಿ ಹೋಗಬೇಕು? ಅದಕ್ಕೆ ಈ ಥರ ನಿಸರ್ಗದತ್ತವಾದ ಬಂಡೆಗಳು ಬೇಕು, ಅರಣ್ಯ ಬೇಕು, ಪರಿಸರ ಬೇಕು. ಹಾಗಾಗಿ ಅದೆಲ್ಲ ಅಷ್ಟೇ ಕಷ್ಟಪಟ್ಟು ಅದಕ್ಕೆ ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಇದು ಏನಿದು ಅಂತ ಕೆಟ್ಟ ಕುತೂಹಲದಿಂದ ಗೊತ್ತಿಲ್ಲದೆ ಇರೋ ಅದನ್ನ ತಿವಿದು ನೋಡಿ, ಅದನ್ನ ಗೂಡನ್ನು ಕೆಡವಿ ಸಂಭ್ರಮಿಸ್ತಾರೆ ಜನ. ಆ ಒಂದು ಪದ್ಧತಿ ನಿಲ್ಲಬೇಕು. ಇದ್ರ ಬಗ್ಗೆ ಜಾಗೃತಿ ಆಗಬೇಕು, ಅವೇರ್ನೆಸ್ ಆಗಬೇಕು. ಬೆಳೆಯೋ ಮಕ್ಕಳಿಗೆ ನಾವು ಇದನ್ನ ಹೇಳೋದ್ರಿಂದ ಏನಾಗುತ್ತೆ. ಆಮೇಲೆ ಇಲ್ಲಿ ನಾನು ಅಂಬರದ ಗುಬ್ಬಿ ಗೂಡನ್ನ ನಿಮ್ಮ ಕಣ್ಣಿಗೆ ಏನ್ ತೋರಿಸ್ತಾ ಇದ್ದೀನಿ, ಇದು ಎಜುಕೇಶನ್ ಪರ್ಪಸ್ ಮಾತ್ರ. ಎಷ್ಟು ಕಡಿಮೆ ಸಮಯ ಆಗುತ್ತೋ ಅಷ್ಟು ಕಡಿಮೆ ಸಮಯ ನನ್ನ ಉಪಸ್ಥಿತಿಯಲ್ಲಿದ್ದು ಮತ್ತೆ ಹೊರಗಡೆ ಬಂದ್ಬಿಟ್ಟಿದೀವಿ. ಅಲ್ಲಿರ್ತಕ್ಕಂತಹ ಪಕ್ಷಿ ಪ್ರಭೇದಕ್ಕೆ ತೊಂದರೆ ಆಗ್ಬಾರ್ದು. ಎಜುಕೇಶನ್ ಪರ್ಪಸ್ಗೋಸ್ಕರ ಯಾರಾದ್ರೂ ಜನ ಗೊತ್ತಿಲ್ಲದಿರೋರು ಬಂದು ಅದೇನು ಅಂತ ಹೇಳಿ ಒಂದು ಕೋಲಿನಿಂದ ತೀವುದು ನೋಡೋದಾಗ್ಲಿ, ಒಡೆದು ನೋಡೋದಾಗ್ಲಿ ಮಾಡಬಾರದು. ಆ ಪಕ್ಷಿ ಉಳಿಬೇಕು. ಆ ಒಂದು ಪರ್ಪಸ್ಗೋಸ್ಕರ ನಾವಿಲ್ಲಿ ಆದಷ್ಟು ನಮ್ಮ ತೋಟ ಇಲ್ಲಿ ಇರೋದ್ರಿಂದ ಯಾರಾದ್ರೂ ಇಲ್ಲಿ ಬಂದು ನೋಡ್ಬೇಕಂದ್ರೆ ನಮ್ಮ ತೋಟದ ಮಧ್ಯೆಯಿಂದನೇ ಬರಬೇಕು. ಹಾಗಾಗಿ ಇದು ಸಂರಕ್ಷಣೆ ಆಗಿದೆ, ನಮ್ಮ ಕಾಳಜಿಯಿಂದ ಸಂರಕ್ಷಣೆ ಆಗಿದೆ. ಹಾಗಾಗಿ ನೀವು ಈ ಬಗೆಯ ಗೂಡುಗಳನ್ನು ಎಲ್ಲೇ ನೋಡೋದನ್ನು ದಯವಿಟ್ಟು ಉಳಿಸಿ ಅದಕ್ಕೆ ಅಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ. ಬದುಕುವ ಹಕ್ಕು ಎಲ್ರಿಗೂ ಇದೆ, ಪ್ರತಿಯೊಂದು ಜೀವಿಗಳಿಗೂ ಇದೆ, ಅಂಬರ ಗುಬ್ಬಿಗೂ ಇದೆ, ಮನುಷ್ಯರಿಗೂ ಇದೆ. ವನ್ಯಜೀವಿಗಳನ್ನ ರಕ್ಷಣೆ ಮಾಡೋಣ, ಪಕ್ಷಿ ಪ್ರಭೇದಗಳನ್ನ ರಕ್ಷಣೆ ಮಾಡೋಣ, ತಿಳ್ಕೊಳ್ಳೋಣ, ಬೆಳೆಯೋಣ, ಬೆಳೆಸೋಣ. ಇದು ನನ್ನ ಶ್ರೀ ಫಾರ್ಮ್ 1 ಮತ್ತು 2 ನೋಡಿದ್ದೀರಾ. ಇಲ್ಲಿ ನಿಸರ್ಗಕ್ಕೆ ಪೂರಕವಾದ ಜೀವ ವೈವಿಧ್ಯ ತಾಣಗಳಿವೆ, ಅನೇಕ ಪಕ್ಷಿ ಪ್ರಭೇದಗಳಿವೆ, ತೋಟಗಾರಿಕೆ ಇದೆ, ಕೃಷಿ ಇದೆ, ಮೌಲ್ಯವರ್ಧನೆ ಇದೆ, ಮಾರಾಟ ಇದೆ, ಆಕಳ ಮನೆ ಇದೆ, ಕುರಿ ಮನೆ ಇದೆ, ಕುಕ್ಕುಟ ಮನೆ ಇದೆ, ಜೇನು, ಹೈನು, ಮೀನು, ಜೇನು ಗುಚ್ಛಗಳು, ಜೇನು ಮನೆಗಳು, ಮಧುವನ, ಹೂಬನ, ಔಷಧಿ ಬನ, ಏರುಮಡಿ, ತರಕಾರಿ ಬನ, ಇವೆಲ್ಲವುಗಳು ಇದೆ. ಇವೆಲ್ಲವೂ ಒಂದೇ ತಾಣದಲ್ಲಿವೆ. ಆಮೇಲೆ ಕೃಷಿ ಪ್ರವಾಸೋದ್ಯಮವು ಪ್ರಮುಖವಾಗಿವೆ, ಹಣ್ಣಿನ ಮರಗಳಿವೆ. ಸೊ ಹಾಗಾಗಿ ನೀವಿಲ್ಲಿ ಸುತ್ತಮುತ್ತಲು ಎಲ್ಲೋ ಬಂದು ಇಲ್ಲಿ ಇರಬೇಕು ಅಂತ ಹೇಳಿದ್ರೆ ಸ್ವಾಗತ. ಅಷ್ಟು ದೂರದಿಂದ ನೀವು ಇಲ್ಲಿ ಬಂದು ಇಲ್ಲಿ ಏನಿದೆ ಅಂತ ತಿಳ್ಕೊಬೇಕಲ್ಲ. ಹಾಗಾಗಿ ಈ ಒಂದು ಮಾಧ್ಯಮದಲ್ಲಿ ನಮ್ಮ ಕೈಲಾದಷ್ಟು ಪರಿಚಯ ಮಾಡಿಕೊಟ್ಟಿದ್ದೀವಿ. ನೀವು ಇಲ್ಲಿ ಶ್ರೀ ಫಾರ್ಮ್ ಬರ್ಬೇಕಂದ್ರೆ ಖಂಡಿತ ಸ್ವಾಗತ. ಬನ್ನಿ, ರೈತರ ತೋಟಗಳಲ್ಲಿ ಇರಿ. ಯಾವುದೋ ಒಂದು ಮುಂದುವರೆದ ಲಾಡ್ಜ್ಗಳಲ್ಲಿ, 5 ಸ್ಟಾರ್ ಹೋಟ್ಲ್ಗಳಲ್ಲಿ ಇರುವ ಒಂದು ಪ್ರಥಾ ಇದ್ದೇ ಇರುತ್ತೆ. ಇದು ಒಂದು ಅಂಶ ಇರಲಿ. ಈ ತರ ರೈತರ ತೋಟಗಳಲ್ಲಿದ್ದು ರೈತರಿಗೂ ನೀವು ಸಪೋರ್ಟ್ ಮಾಡಿ ನಿಜವಾದ ಪರಿಸರ ತಾಣದಲ್ಲಿ, ನೈಸರ್ಗಿಕ ತಾಣದಲ್ಲಿ ನಿಮ್ಮ ಅನುಭವ ಆಗಲಿ ಅಂತಕ್ಕಂಥದ್ದು ವಿಚಾರ. ನಮ್ಮ ಶ್ರೀ ಫಾರ್ಮ್ ಹಲವು ಎಪಿಸೋಡುಗಳನ್ನು ತಾವೆಲ್ಲ ನೋಡಿದಿರಿ. ಅದರಲ್ಲಿ ಇರ್ತಕ್ಕಂಥ ಕಾಂಪೋನೆಂಟ್ಸ್ಗಳ ತಾವು ಗಮನಿಸಿದಿರಿ. ಒಟ್ಟಾರೆಯಾಗಿ 120 ಎಕರೆಯ ನನ್ನ ಕೃಷಿ ಶ್ರಮ, ನಡೆದು ಬಂದ ಹಾದಿ ನೋಡ್ತಾ ಇದ್ದೀರಿ. ಇಲ್ಲಿಗೆ ಬರಬೇಕು, ಯಾಕೆ ಬರಬೇಕು ಅನ್ನೋದಕ್ಕೆ ಕಾರಣಗಳನ್ನು ತಾವು ಆಲ್ರೆಡಿ ಕಂಡುಕೊಂಡಿರ್ತೀರಿ. ಶ್ರೀ ಫಾರ್ಮ್ ಎ ಖುಲಿ ಕಿತಾಬ್ ಹೇ, ಓಪನ್ ಫಾರ್ ಆಲ್. ಎನಿ ಟೈಮ್ ಸಂಪರ್ಕ ಮಾಡಿ, ಕಲ್ತ್ಕೊಳ್ಳಂಗಿದ್ರೆ ಬಂದು ಕಲ್ತ್ಕೊಳ್ಳಿ, ಇರಬೇಕು ಅಂತ ಹೇಳಿದ್ರೆ ಇರಿ. ಕೃಷಿ ಪ್ರವಾಸೋದ್ಯಮ ಕೂಡ ಇದೆ. ಅನೇಕ ಶಾಲಾ ಕಾಲೇಜು ಮಕ್ಕಳು ಬರ್ತಾ ಇರ್ತಾರೆ. ಪ್ರೈಮರಿ ಸ್ಕೂಲಿಂದ ಹಿಡಿದು ಹೈಸ್ಕೂಲ್ ತನಕ ಮಕ್ಕಳು ತಮ್ಮ ಸೈನ್ಸ್ ಕ್ಲಬ್ ಆಕ್ಟಿವಿಟಿಗೆ ವರ್ಷದಲ್ಲಿ ಹಲವಾರು ದಿನಗಳು ನಮಗೆ ಫೋನ್ ಮಾಡಿ ಬೆಳಗ್ಗಿಂದ ಸಾಯಂಕಾಲ ಇದ್ದು ಹೋಗ್ತಾರೆ. ಕೆಲವೊಂದು ಶಾಲಾ ಕಾಲೇಜುಗಳು ಬಂದು ಇಲ್ಲೇ ಉಳ್ಕೊಳ್ತಾರೆ. ಅದಕ್ಕೊಂದು ಕ್ಯಾಂಪ್ ಅಂತ, ನಿಸರ್ಗ ಶಿಬಿರ, ಪ್ರಕೃತಿ ಶಿಬಿರ ಅಂತ ಮಾಡ್ತೀವಿ. ಮತ್ತೆ ಹೆಲ್ತ್ ಕಾನ್ಶಿಯಸ್ ಇರ್ತಕ್ಕಂಥವ್ರು ಉಜಿರೆ, ಧರ್ಮಸ್ಥಳ ಅಲ್ಲೆಲ್ಲ ಒಳ್ಳೊಳ್ಳೆ ಫೆಸಿಲಿಟೀಸ್ ಇದೆ. ಅಲ್ಲೆಲ್ಲ ಇದ್ದು 1-2-3 ಸಲ ಹೋಗಿರ್ತಾರೆ. ಅವ್ರಿಗೆ ವಿಚಾರಗಳು ಗೊತ್ತಾಗಿರುತ್ತೆ. ಅದೇ ವಿಧಾನಗಳನ್ನ ಇಲ್ಲಿ ಒಂದು ನಿಸರ್ಗದ ಮಡಿಲಲ್ಲಿ ತಾವೇ ಮಾಡಿಕೊಂಡು ತಮ್ಮ ದೈಹಿಕವಾಗಿ, ಮಾನಸಿಕವಾಗಿ ರಿಜುವನೇಟ್ ಆಗ್ತಾರೆ. ಇಲ್ಲಿ ಬಂದು ಉಳಿಬಹುದು,
ಕಲಿಯಬಹುದು, ನೋಡಬಹುದು. ನಿಮ್ಮ ಸಲಹೆ ಸೂಚನೆಗಳು ಇದನ್ನ ಇನ್ನ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅಳವಡಿಸ್ಕೊಳ್ಳಿ. ಅದಕ್ಕೂ ನಾವು ಓಪನ್ ಅಪ್ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಬಂದ್ರೆ ನಿಮ್ಗೆ ಏನೇನು ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಹಸು ಮನೆ ನೋಡಬಹುದು, ಕುಕ್ಕುಟ ಮನೆ ನೋಡಬಹುದು, ನಮ್ಮ ಕುರಿಗಳನ್ನು ನೋಡಬಹುದು, ನಮ್ಮ ಮುಧೋಳ ಶ್ವಾನ ಪಡೆ ಇದೆ, ಅದನ್ನು ಈಗ ಬ್ರೀಡಿಂಗ್ ಮಾಡ್ತೀವಿ, ಅದನ್ನು ನೋಡಬಹುದು. ತೋಟಗಾರಿಕೆ, ಹಣ್ಣು ಬನ, ಔಷಧಿ ಬನ, ಹೂ ಬನ, ಮತ್ತೆ ಕೃಷಿ ಮತ್ತು ಮೌಲ್ಯವರ್ಧನೆ. ಶೇಂಗಾ ಬೆಳಿತೀವಿ, ಎಣ್ಣೆ ಮಾಡ್ತೀವಿ, ಭತ್ತ ಬೆಳಿತೀವಿ, ಅಕ್ಕಿ ಮಾರ್ತೀವಿ, ತೊಗರಿ ಬೆಳೆ ಬೆಳಿತೀವಿ, ಅಕ್ಕಿ ಬೇಳೆ ಎಣ್ಣೆ ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು. ಆಮೇಲೆ ನಮ್ಮ ಏರು ಮಡಿ, ರೈಸ್ ಬೆಡ್ ಕಾನ್ಸೆಪ್ಟ್ ಅಲ್ಲಿ ನಾವೇನು ವಿಧವಾದ ತರಕಾರಿಗಳನ್ನ ನಮ್ಮ ತೋಟದ 100 ಅಡಿಯ ಫ್ರಿಡ್ಜ್ ನಾನು ತಮಗೆ ತೋರಿಸಿದ್ದೀನಿ. ಸೊ ಅಲ್ಲೂ ಕೂಡ ನೀವು ಪಿಕ್ ಅಂಡ್ ಪೇ. ಸೊ ಹಾಗಾಗಿ ಆ ರೀತಿ ಫ್ರೆಶ್ ವೆಜಿಟೇಬಲ್ಸ್ನ ಬಂದು ತಾವೇ ಕೈಯಾರೆ ಕಿತ್ತು ತೊಗೊಂಡು ಹೋಗ್ಬೋದು. ಮಾವು ಉತ್ಸವಗಳನ್ನು ಮಾಡ್ತೀವಿ, ಹಣ್ಣಿನ ಉತ್ಸವಗಳನ್ನು ಮಾಡ್ತೀವಿ. ಗಿಡದಿಂದ ತಾವು ಹಣ್ಣನ್ನು ಕಿತ್ತುಕೊಂಡು ತೊಗೊಂಡು ಹೋಗಬಹುದು. ಮಾರುಕಟ್ಟೆಗೆ ಹೋಗಿ ತೊಗೊಳ್ಳೋದು ಒಂದು ವಿಧ. ಇಲ್ಲಿಗೆ ಬಂದು ನೀವೇ ಕೈಯಾರೆ ನಮ್ಮ ತೋಟದಲ್ಲಿ ಒಬ್ಬರಾಗಿ ಇದ್ದು ಫಲಗಳನ್ನು ತೊಗೊಂಡು ಹೋಗೋದು, ಸೊಪ್ಪು ತರಕಾರಿ ತೊಗೊಂಡೋದಾಗ್ಲಿ ಮಾಡಬಹುದು. ಹಾಗಾಗಿ ಇದು ಒಂದು ವಾಸಯೋಗ್ಯ, ಅಧ್ಯಯನ ಯೋಗ್ಯ, ತರಬೇತಿಗೆ ಅನುಕೂಲ ವಾತಾವರಣ ಇರತಕ್ಕಂತಹ ಒಂದು ಕೇಂದ್ರವಾಗಿ ಇದು ನಡೀತಾ ಇದೆ. ಹಾಗಾಗಿ ಎಲ್ಲರೂ ಬನ್ನಿ, ಭೇಟಿ ನೀಡಿ, ನೀವು ನಮ್ಮ ಜೊತೆ ಇರಿ. ಈ ಒಂದು ಕೃಷಿ ಒಡನಾಟದಲ್ಲಿ ನಿಮ್ಮ ಪಾಲು ಇದ್ರೆ ನಮಗಿನ್ನ ಹುಮ್ಮಸ್ ಬರುತ್ತೆ, ಉತ್ಸಾಹ ಬರುತ್ತೆ. ಶ್ರೀ ಫಾರ್ಮಲ್ಲಿ ಒಬ್ಬರಾಗೋಣ, ಬನ್ನಿ. ಧನ್ಯವಾದಗಳು ಸರ್. ಇಷ್ಟೋ ತನಕ ವಿಸ್ತೃತವಾಗಿ ತಮ್ಮ ಫಾರ್ಮ್ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ ಸರ್.